ಹಾಯ್ ಸರ್. ಹಾಯ್. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ ಬೆಂಗಳೂರಲ್ಲಿ ಆಗದ ಸಾಕಾಗಿಲ್ಲ ಅಂತ ಇಲ್ಲೂ ಬಂದಾಗಿತ್ತಾ ಇದ್ದೀರಾ? ನಾವು ರೋಡ್ ಆಗಿತ್ತಾ ಇಲ್ಲ ಸ್ವಾಮಿ. ಊರವರೆಲ್ಲ ಮರ ಕಡಿತಿರುವಾಗ ನೀವ್ಯಾ ಖುಷಿ ಗಿಡ ನಡ್ತಾ ಇದ್ದೀರಾ? ಹಾಯ್ ಸರ್. ಹಾಯ್. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ ಬೆಂಗಳೂರಿಂದ ಬಂದು ಬೆಟ್ಟದ ಮೇಲೆ ಏನೋ ಮಾಡ್ತಾ ಇದ್ದೀರಾ? ನಮ್ ಬೆಂಗಳೂರು ಜನ ಬೆಂಗಳೂರು ಗಲೀಜ್ ಮಾಡೋದಲ್ದೆ ಬೆಂಗಳೂರಿಂದ ಬೆಟ್ಟಗಳಿಗೆ ಬಂದು ಬೆಟ್ಟನು ಗಲೀಜ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ವರ್ಷದಲ್ಲಿ ಒಂದ್ಸಲ ಮಾಡ್ತೀರಾ ಅಂತಲ್ಲ? ಇಲ್ಲ ಸ್ವಾಮಿ, ಒಂದ್ ವರ್ಷಕ್ಕೊಂದ್ಸಲಿ ಮಾಡಿದ್ರೆ ಏನಾಗುತ್ತೆ? ಯಾರ್ ಬೇಕಾದ್ರೂ ಜಾಯ್ನ್ ಆಗ್ಬೋದಂಗ? ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ನಿಮ್ ಜನ ಜಾಸ್ತಿ ಆಗುತ್ತೆ ಕಸ ಎಕ್ಕಕ್ಕೆ. ಹೋಗುರು, ನಮ್ಗೆ ಸಿಕ್ಕಾಪಟ್ಟೆ ಜನ ಬೇಕು, ಒಬ್ರಿಬ್ರು ಕೈಯಲ್ಲಿ ಮಾಡಕ್ಕಾಗುವಂತದ್ದಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ಯಾಕರು ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಈ ಟೈಟಲ್ ನೋಡಿ ತಾನೇ ನೀವು ಈ ವಿಡಿಯೋ ನೋಡಕ್ಕೆ ಬಂದಿದ್ದು. ಹಾಗಂತ ಏನಪ್ಪ ಈ ಪ್ರೋಗ್ರಾಮು ಅಂದ್ಕೊಂಬೇಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಗುರುನಂದನ್ ರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ವಿಡಿಯೋಗಳನ್ನ ನೋಡಿದ ತಕ್ಷಣ ಎಲ್ಲರೂ ಕೇಳೋ ಪ್ರಶ್ನೆ ಇದೇನೆ, ಯಾಕೆ ಗುರು ನಿಂಗೆ ಮಾಡೋ ಕೆಲಸ ಇಲ್ವಾ ಅಂಥೇಳಿ. ಸೊ ಇವರು ಬೇರೆ ಯಾರೂ ಅಲ್ಲ, ಹ್ಯಾಂಡ್ಸ್ ಆನ್ ಫೌಂಡೇಶನ್ನ ನಿರ್ದೇಶಕರು, ಫೌಂಡರು, ಎಲ್ಲರೂ ಹಾಗೆ ಕಾರ್ಯಕರ್ತರು, ಕೆಲಸಗಾರರು ಎಲ್ಲರೂ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದು ಬಹಳ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ಹ್ಯಾಂಡ್ಸ್ ಆನ್ ಫೌಂಡೇಶನ್ ಏನು, ಇದು ಹೇಗೆ ಹುಟ್ಕೊಳ್ತು, ಇದರ ಕಾರ್ಯವೈಖರಿ ಹೇಗೆ ಅನ್ನೋದು? ಸೊ ಬೇಸಿಕಲಿ ಒಂದು 10 ವರ್ಷದ ಮುಂಚೆ, 12 ವರ್ಷದ ಮುಂಚೆ ನಮ್ಮ ದೇಶ ಒಂದು ಭಾಳ ಯೂನಿಕ್ ಆಗಿರುವಂಥ ಒಂದು ಲಾ ಅನ್ನು ತೊಗೊಂಡು ಬಂತು. ಈ ಲಾ ಏನಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, CSR. ಇದು ಇಡೀ ಜಗತ್ತಿನಲ್ಲಿ ನಮ್ಮ ದೇಶನೇ ಫಸ್ಟು ಈ ಥರದ್ದೊಂದು ಲಾ ತೊಗೊಂಬಂದಿದ್ದು. ಆವಾಗ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಂದು ಇಂಜಿನಿಯರಿಂಗ್ ಕಂಪನಿಯಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಬಟ್ ಐ ಆಮ್ ಆಲ್ಸೋ ಅ ಮ್ಯೂಸಿಷಿಯನ್. ನನ್ನ ಫ್ಯಾಮಿಲಿಯಲ್ಲೇ ಸಂಗೀತ ಒಂದಷ್ಟಿದೆ, ಮತ್ತು ಲಾ ಅನ್ನೋವಂಥದ್ದು ನನ್ನ ಫ್ಯಾಮಿಲಿಯಲ್ಲೇ ಸುಮಾರೆಲ್ಲ ಇರೋದ್ರಿಂದ ನನಗೆ ಈ ಸೊಸೈಟಲ್ ಚೇಂಜ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಫಸ್ಟಿಂದನೂ ಇತ್ತು. ಇದರಿಂದ ಏನಾಯಿತು, ನಾನು ಆ ಲಾನ ನನಗೆ ಅದನ್ನು ಓದಿದೆ. ಅದಾದಮೇಲೆ ನಮ್ಮ ಕರ್ನಾಟಕದ ಮೈಸೂರು ಯೂನಿವರ್ಸಿಟಿಯಲ್ಲಿ MBA ಇನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇತ್ತು ಅಂತ ಗೊತ್ತಾಯಿತು. ಇದು ಗೊತ್ತಾದ ನಂತರ ಇದನ್ನು ಒಂದು ಮಾಡ್ಬೋದಲ್ಲ ಆ್ಯಕ್ಚುಲಿ ನಾವು. ಆ್ಯಂಡ್ ದಟ್ ವಾಸ್ ದ ಏಜ್ ವೆನ್ ಐ ಆಲ್ಸೋ ವಾಂಟೆಡ್ ಟು ಒಂದು ಸ್ವಲ್ಪ MBA ಕಡೆ ಒಲವು ಜಾಸ್ತಿ ಇತ್ತು, ಒಂದು ಮ್ಯಾನೇಜ್ಮೆಂಟ್ ಏನಾದರೂ ಮಾಡಬೇಕಿತ್ತು ಅಂತ. ಬಟ್ ಅಗೇನ್ ನಾರ್ಮಲ್ HR, ಫೈನಾನ್ಸ್ ಅದೆಲ್ಲ ಮಾಡೋ ಅಷ್ಟು ಆಸೆ ಇರಲಿಲ್ಲ. ಸೊ ಹಾಗಾಗಿ MBA CSR ತೊಗೊಂಡೆ. CSR ಅಲ್ಲಿ ಅದೊಂದು 2 ವರ್ಷ ಓದಿದ ನಂತರ ಅಲ್ಲಿ ಐ ವಾಸ್ ರಿಯಲಿ ಐ ಕೇಮ್ ಔಟ್ ಆಫ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತಾರಲ್ಲ ಹಾಗೆ. ಬಂದ ನಂತರ ಒಂದು ಜರ್ಮನ್ ಕಂಪನಿ ರಾಬರ್ಟ್ ಬಾಷ್ ಅಂತ ಕೇಳಿರ್ಬೋದು, ನಮ್ಮಲ್ಲಿ ಆಡುಗೋಡಿಯಲ್ಲಿದೆ. ಅಲ್ಲಿ ನಾನು CSR ಆಫೀಸರ್ ಆಗಿ ಒಂದು 4-5 ವರ್ಷ ಕೆಲಸ ಮಾಡಿದೆ. ಆವಾಗ ನನಗೆ ಮತ್ತು ನಾನು ಬಹಳಷ್ಟು ಬೇರೆ ಬೇರೆ NGOs ಜೊತೆಗೆಲ್ಲ ನಾವು ಅಲ್ಲಿಗೆ ಡೊನೇಷನ್ ಕೊಡುವಂಥದ್ದು, ಫಂಡ್ ಅಲ್ಲಿಗೆ ರಿಲೀಸ್ ಮಾಡುವಂಥದ್ದು, ಅದೆಲ್ಲ ಆಮೇಲೆ ಪ್ರಾಜೆಕ್ಟ್ ಐಡಿಯಾ ಮಾಡುವಂಥದ್ದು ಅದೆಲ್ಲ ಮಾಡ್ತಾ ಇದ್ವಿ. ಅವಾಗ ನಂಗೆ ಅನಿಸಿದ್ದು ಏನಂದರೆ, ಕೈ ಹಚ್ಚಿ ಕೆಲಸ ಮಾಡೋರು ಭಾಳ ಕಮ್ಮಿ ಇದ್ದಾರೆ ಅಂತ. ಸೊ ಅದಕ್ಕೆ ಕೈ ಹಚ್ಚಿ ಕೆಲಸ ಮಾಡಬೇಕು ಅಂತ ಹೇಳಿ ಹ್ಯಾಂಡ್ಸ್ ಆನ್ ಫೌಂಡೇಶನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು 2018ಅಲ್ಲಿ. ಸೊ 2018ನಿಂದ ಇವತ್ತಿನ ತನಕ ಕೈ ಹಚ್ಚಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಒಂದೇ ಧ್ಯೇಯ ನಮಗೆ. ಸೊ ನಿಮ್ಮ ಪ್ರಕಾರ ಹ್ಯಾಂಡ್ಸ್ ಆನ್ ಅಂತಂದ್ರೆ ಕೈ ಹಚ್ಚಿ ಕೆಲಸ ಮಾಡ್ಬೇಕು, ಯಾರಾದ್ರೂ ಸರಿ. ಕೈ ಹಚ್ಚಿ ಕೆಲಸ ಮಾಡಿದ್ರೇನೆ ನಮ್ಮ ದೇಶ ಅನ್ನುವಂಥದ್ದು ಚೇಂಜ್ ಆಗೋದು, ಮತ್ತೆ ಸೊಸೈಟಿಯಲ್ಲೂ ಚೇಂಜ್ ಬರುವಂಥದ್ದು. ಸೊ ಕೈ ಹಚ್ಚಿ ಕೆಲಸ ಮಾಡದೆ ಬರೀ ಹೋಗಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಓಕೆ. ಸೊ ಸಾಕಷ್ಟು NGOಗಳನ್ನ ನೋಡಿರ್ತೀವಿ, ಏನೋ ತೋರಿಕೆಗಾಗಿ ಒಂದಿಷ್ಟು ಕೆಲಸ ಮಾಡುವಂಥದ್ದು. ನಿಮ್ಮ ಹ್ಯಾಂಡ್ಸ್ ಆನ್ ಫೌಂಡೇಶನ್ ನಾನು ನೋಡಿದ ಹಾಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ. ಅಂದ್ರೆ ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದು ಅಂತಾರಲ್ಲ, ಇದು ವಿಚಾರ ನನಗೆ ಕಾಣಿಸ್ತು. ಸೊ ಯಾವ ಕ್ಷೇತ್ರದಲ್ಲಿ, ಒಂದು ಏನು ಪ್ರವಾಸಿ ತಾಣಗಳಲ್ಲಿ ನೀವು ಕಸವನ್ನು ಎತ್ತುವಂಥದ್ದು, ಸ್ವಚ್ಛ ಮಾಡೋದು, ಆಮೇಲೆ ಕೆರೆಗಳ ನಿರ್ಮಾಣ, ಸಾಕಷ್ಟು ಕೆಲಸ ಮಾಡಿದ್ದೀರಾ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ ಸರ್. ಸೊ ಈ ಕೈ ಹಚ್ಚಿ ಕೆಲಸ ಮಾಡಬೇಕು ಅಂತ ಬಂದಾಗ ನಮಗೆ ಒಬ್ಬರು ಚೇಂಜ್ ಆದರೆ ಸಾಕಾಗಲ್ಲ. ಇದಕ್ಕೆ ಒಂದು ದೊಡ್ಡ ತಂಡನೇ ಬೇಕು, ಇದಕ್ಕೆ ಒಂದು ದೊಡ್ಡ ಆರ್ಮಿ ಆಫ್ ಚೇಂಜ್ ಮೇಕರ್ಸ್ ಬೇಕು ಅಂಥೇಳಿ ನಾವು ಫಸ್ಟ್ ವಾಲಂಟಿಯರಿಂಗ್ ಶುರು ಮಾಡಿದ್ದು. ಅಗೇನ್ ನಮಗೆ ಈ ಕಾರ್ಪೊರೇಟ್ ಕಂಪನಿಗಳ ವಾಲಂಟಿಯರ್ಸ್ ಸುಮಾರು ಜನ ಕೇಳ್ತಾ ಇದ್ರು, ನಾವು ವಾಲಂಟಿಯರ್ ಮಾಡ್ಬೇಕು ನಿಮ್ಮ ಜೊತೆಗೆ, ಏನು ಮಾಡಬೇಕು ಅಂತ. ಆಮೇಲೆ ಕಾಲೇಜ್ಗಳು ಕೇಳ್ತಾ ಇದ್ರು, ಆಮೇಲೆ ಸುಮಾರಷ್ಟು ಬೇರೆ ಸಂಘ ಸಂಸ್ಥೆಗಳು ಅವರು ಕೇಳ್ತಾ ಇದ್ರು, ನಾವು ವಾಲಂಟಿಯರಿಂಗ್ ಮಾಡ್ಬೇಕು ನಿಮ್ಮ ಜೊತೆಗೆ, ಹೆಂಗೆ ಮಾಡ್ಬೋದು ಅಂತ. ಅಂದರೆ ಸೊ
ನಾವು ಅದಕ್ಕೆ ಏನ್ ಮಾಡಿದ್ವಿ, ಸರಿ ಒಂದು ಕೆರೆ ಕ್ಲೀನ್ ಮಾಡೋಣ ಫಸ್ಟ್. ಕೆರೆ ಸುತ್ತ ಏನಾದ್ರು ಗಲೀಜಿರುತ್ತೆ. ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿಸಾಕಿರೋದಕ್ಕೆ ಏನು ಕಮ್ಮಿ ಇಲ್ಲ, ಎಲ್ಲಿ ಬೇಕಾದ್ರೂ ಪ್ಲಾಸ್ಟಿಕ್ ಸಿಗುತ್ತೆ ನಿಮ್ಗೆ, ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಜಾಗ ಬೇಕಾದ್ರೂ ಸಿಗುತ್ತೆ. ಸೊ ಫಸ್ಟ್ ಈ ತರ ಒಂದು ಬ್ಲ್ಯಾಕ್ ಸ್ಪಾಟ್ ಅನ್ನು ಕ್ಲೀನ್ ಮಾಡುವಂಥದ್ದು ಅಲ್ಲಿ ಇಲ್ಲಿಂದ ಶುರು ಆಗಿದ್ದು. ದೆನ್ ವಿ ಅಂಡರ್ಸ್ಟುಡ್ ದಟ್ ವಿ ಆರ್ ಅ ಟೆಕ್ನಿಕಲ್ NGO. ನಮಗೆ ಟೆಕ್ನಾಲಜಿ ಬಗ್ಗೆ ಅಷ್ಟು ಒಲವು ಜಾಸ್ತಿ ಇದೆ ಅಂತ. ಸೊ ಇದರಿಂದ ಕೆರೆಗಳ ನಿರ್ಮಾಣ ಮತ್ತೆ ಕುಂಟೆಗಳ ನಿರ್ಮಾಣ ಶುರು ಮಾಡಿದ್ವಿ. ನಮ್ಮ ಬೆಂಗಳೂರಿನಲ್ಲಿ 1000 ಕೆರೆ ಇತ್ತು ಅಂತ ಹೇಳ್ತಾರೆ. ಈ ಕೆರೆಗಳಲ್ಲಿ ಸಾಕಷ್ಟು ಜಾಸ್ತಿ ಇದ್ದದ್ದು ಕುಂಟೆಗಳು. ಈ ಕೋಣನ ಕುಂಟೆ ಕೇಳಿರ್ಬೋದು, ಇನ್ನೊಂದು ಸುಮಾರಷ್ಟು ಜಾಗಗಳ ಹೆಸರು ಕುಂಟೆಯಲ್ಲಿ ಎಂಡ್ ಆಗುತ್ತೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಈ ಸಣ್ಣ ಕುಂಟೆಗಳೆಲ್ಲ ಏನಂದ್ರೆ ಒಂದು ಅರ್ಧ ಎಕರೆ 1 ಎಕರೆ ಹಂಗೆಲ್ಲ ಇರ್ತವೆ. ಅದು ಇದನ್ನ ನಮಗೆ ರಿಸ್ಟೋರ್ ಮಾಡಲಿಕ್ಕೆ ಜಾಸ್ತಿ ಫಂಡಿನ ಅವಶ್ಯಕತೆನೂ ತುಂಬಾ ಜಾಸ್ತಿ ಇರೋದಿಲ್ಲ. ಸೊ ಅದನ್ನ ನಾವು ರಿಸ್ಟೋರ್ ಮಾಡಿ ಆಮೇಲೆ ನಾವೇ ವಾಲಂಟಿಯರ್ಸ್ ಹೋಗಿ ಸುಮಾರು ಜನ ಅದನ್ನೆಲ್ಲ ರಿಸ್ಟೋರ್ ಮಾಡಿ, ಆವಾಗ ನಮಗೆ ಕೆರೆಗಳ ನಿರ್ಮಾಣ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಆಮೇಲೆ ಎಲ್ಲ ಡೆಬ್ರಿಸ್ ಹಾಕಿ ಎಲ್ಲ ತುಂಬಿ ಅವೆಲ್ಲ ಇತ್ತು. ಈ ಡೆಬ್ರಿಸ್ ಎಲ್ಲ ತೆಗೆದು ಎಲ್ಲ ಆದ್ಮೇಲೆ 1-2 ಮಳೆಗೆ ಎಲ್ಲ ಕುಂಟೆಗಳು ತುಂಬಲಿಕ್ಕೆ ಶುರು ಅದು ನಮಗೆ ಒಂಥರ ಏನಂತಾರೆ, ಒಂದು ಹುಳ ಬಿಟ್ಟಂಗೆ. ಅದು ನಮಗೆ ಹುಳ ಬಿಟ್ಟಂಗೆ, ಇದ್ರಲ್ಲಿ ಇವಾಗ ನೀರ್ ತುಂಬತಲ್ಲ, ಹಾಗಾದ್ರೆ ಇನ್ನೊಂದು ಕೆರೆ ಮಾಡೋಣ, ಇನ್ನೊಂದು ಕುಂಟೆ ಮಾಡೋಣ. ಅಲ್ಲಿಗೆ ಸ್ಪಾರ್ಕ್ ಲೈಟ್ ಬಂದ ಮೇಲೆ ಸೊ ಅದು ಯಾವಾಗ ನಮ್ಮ 2020 ಕೋವಿಡ್ ಎಲ್ಲ ಬಂತಲ್ಲ, ಕೋವಿಡ್ ಬಂದ ನಂತರ ಒಂದು ಸಣ್ಣ ಕುಂಟೆ ಮಾಡಿದ್ದು. ಆ ಕುಂಟೆ ಯಾವಾಗ ಶುರು ಆಯಿತು ಅಲ್ಲಿಂದ ಇವತ್ತಿನ ತನಕ ನಿಂತಿಲ್ಲ. ಒಂದು 30 ಕೆರೆಗಳು. ಸ್ಮಾಲೆಸ್ಟ್ ಲೇಕ್ ನಾವು ಮಾಡಿರುವಂಥದ್ದು ಒಂದು 1/2-3 ಎಕರೆದು. ದ ಬಿಗ್ಗೆಸ್ಟ್ ಲೇಕ್ ದಟ್ ವಿ ಹ್ಯಾವ್ ಡನ್ ಇಸ್ 1080 acre ಲೇಕ್. 1080 ಎಕರೆ ಕೆರೆ ನಮ್ಮ ಮೈಸೂರು ನಂಜನಗೂಡು ಹತ್ರ ಅರಸನ ಕೆರೆ ಅಂತಿದೆ. ಅದರ ಕೆಲಸಗಳನ್ನು ನಾವೇ ಮಾಡಿ ಹಾಗೆ ಇವಾಗ ಬರೀ ಕರ್ನಾಟಕದಾದ್ಯಂತ ಅಲ್ಲ, ದೇಶದಾದ್ಯಂತ ಕೆಲಸ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಪ್ರವಾಸಿ ತಾಣಗಳು ಅಂತ ನೀವು ಹೇಳಿದ್ರಿ. ಈ ಬೆಟ್ಟ ಗುಡ್ಡಗಳು ಮತ್ತೆ ನದಿಗಳು ಮತ್ತೆ ಓಷನ್ ಸಿ, ಈ 3 ಏನಿದೆ ಪ್ರವಾಸಿಗರಿಗೆ ಬಹಳ ಇಷ್ಟ ಆಗುವಂಥದ್ದು. ನೀವು ಅಷ್ಟೇ ಎಲ್ಲೋ ಹಾಲಿಡೇ ಹೋಗ್ಬೇಕು ಅಂದ್ರೆ ಊಟಿ ಹೋಗ್ತೀರಿ, ಕೊಡೈಕೆನಾಲ್ ಹೋಗ್ತೀರಿ, ಮತ್ತೆ ಟ್ರೆಕ್ಕಿಂಗ್ ಹೋಗ್ತೀವಿ. ಎಷ್ಟೋ ಜನ ಬೈಕರ್ಸ್ ಎಲ್ಲ ಹಿಮಾಲಯ ಹೋಗ್ತಾರೆ. ಆಮೇಲೆ ಕೇಳ್ತಾರಲ್ಲ, ಆರ್ ಯು ಬೀಚ್ ಪರ್ಸನ್ ಆರ್ ಯು ಏನೋ ನೇಚರ್ ಹಿಲ್ ಪರ್ಸನ್ ಅಂತ. ಸೊ ಇರೋದು ಎರಡೇ, ಒಂದು ಬೀಚ್ ಪರ್ಸನ್ ಆಗಿರ್ತಾರೆ, ಇಲ್ಲಾಂದ್ರೆ ಮೌಂಟೇನ್ ಪರ್ಸನ್ ಆಗಿರ್ತಾರೆ. ಸೊ ಬಟ್ ವಿಪರ್ಯಾಸ ಏನಂದ್ರೆ ಬೀಚು ಗಲೀಜ್ ಮಾಡ್ತೀವಿ, ಬೆಟ್ಟನೂ ಗಲೀಜ್ ಮಾಡ್ತೀವಿ. ಸೊ ಇದನ್ನೊಂದನ್ನು ಈ ಮೈಂಡ್ ಸೆಟ್ ಏನಿದೆ ನಮ್ಮ ದೇಶದಲ್ಲಿ ಚೇಂಜ್ ಆಗಲೇಬೇಕು ಅಂತ ನಾವು ವಾಲಂಟಿಯರ್ಸು ಮತ್ತು ಸುಮಾರಷ್ಟು ಮಕ್ಕಳು, ಸ್ಕೂಲ್ ಮಕ್ಕಳು, ಆಮೇಲೆ ಕಾಲೇಜ್ ಮಕ್ಕಳು, NSS ಅವರು, ಆಮೇಲೆ ಬೇರೆ ಸಂಘ ಸಂಸ್ಥೆಗಳು, ಅಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಇರ್ಬೋದು, ಅವರೆಲ್ಲ ವಾಲಂಟಿಯರಿಂಗ್ ಅಂತ ಬಂದಾಗ ಇಟ್ರೋಲ್ ಓಕೆ, ಟ್ರೆಕ್ಕಿಂಗ್ ಮಾಡೋದು ಎಷ್ಟು ಈಸಿ ಅಥವಾ ಬ್ಯೂಟಿಫುಲ್ ಅಂತ ಅನ್ಸುತ್ತೋ, ಆ ಟ್ರೆಕ್ಕಿಂಗ್ ಮಾಡಿದ ಮೇಲೆ ಅಲ್ಲಿ ಎಷ್ಟು ಗಲೀಜ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ಅಂತ ಹೇಳಿ ಈ ತರ ಒಂದ್ 2-3 ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡಿಸಿದ್ವಲ್ಲ, ಆಮೇಲೆ ಬಂದು ಹೇಳ್ತಾರೆ, Hi ma'am. Hi, I'm so sorry to trouble you, but what are you doing over here? I am picking up trash here. Okay. Did you come all the way from Bangalore to pick trash here? No, we came to enjoy the view with my friends, and surprisingly there was a lot of trash. So thought of collecting it while hanging out here. What's the weirdest thing you found here? A beer bottle. But it's a temple, right? Yeah, there's a temple here, but surprisingly we found a beer bottle here. ಬೆಟ್ಟದಲ್ಲಿ ಇಷ್ಟು ಗಲೀಜ್ ಇರುತ್ತೆ ಅನ್ನೋದು ನಮಗೆ, ದೂರದ ಬೆಟ್ಟ ನುಣ್ಗೆ ಅಂತಾರೆ, ಬಟ್ ಆ ಬೆಟ್ಟಗಳ ಒಳಗಡೆ ಏನು ಎಷ್ಟು ಗಲೀಜ್ ಮಾಡಿರ್ತೀವಿ ಅಂದ್ರೆ ಬಹಳ ಬೇಜಾರಾಗುತ್ತೆ. ಎಸಿಯವರಿಗೆ ಇದೊಂದು ಬಾಟ್ಲ್ ಅಲ್ಲ, ಇದೊಂದು ಕವರ್ ಅಲ್ಲ ಅನ್ನೋ ತರ ಅನ್ಸುತ್ತೆ. ಅದ್ರದ್ದು ಒಬ್ಬ ಹೇಳ್ತಾನೆ ಇದು ಒಂದಲ್ವಾ ಅಂತ, ಆ ತರ 1 ಕೋಟಿ ಜನ ಹೇಳಿದ್ರಂತೆ ಇದು ಒಂದಲ್ವಾ ಅಂತ. ಆಗ 1 ಕೋಟಿ ಬಾಟ್ಲು ಬಿತ್ತು. ಸೊ ಹಾಗಾಗಿ ಈ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ಅನ್ನೋದು ಒಂದು ಧ್ಯೇಯದಿಂದ ನಾವು ಹೊರಟಿದ್ದೀವಿ. ಆಮೇಲೆ ಇನ್ನೊಂದು ಎಷ್ಟಂದ್ರೆ ಗಲೀಜ್ ಇದ್ರೆ ಇನ್ನೂ ಗಲೀಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದ್ಸತಿ ಕ್ಲೀನ್ ಮಾಡಿಟ್ರೆ, ಇವಾಗ ನೀವು ಮಾಲ್ಗಳಲ್ಲಿ ಹೋದ್ರೆ ಅಲ್ಲಿ ಗಲೀಜ್ ಮಾಡಲ್ಲ. ಯಾಕೆ? ನೀಟ್ನೆಸ್ ಇರುತ್ತಲ್ಲ, ಫಸ್ಟ್ ಕ್ಲಾಸ್ ಕ್ಲೀನ್ ಇರುತ್ತೆ. ಅದೇ ನಮ್ಮ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಉಗಿತಾ ಇರ್ತಾರೆ. ಯಾಕೆ? ಸೊ ಈ ತರ ಇಟ್ಸ್ ಮೇಂಟೆನೆನ್ಸ್ ಬೇಸಿಕಲಿ. ಸೊ ವಾಲಂಟಿಯರಿಸಮ್ ಇಂದ ನಾವು ಆಕ್ಚುಲಿ ಒಂದಷ್ಟು ಮೇಂಟೆನೆನ್ಸ್ ಕೂಡ ಆಗ್ಬಿಡುತ್ತೆ. ಸೊ ಅಲ್ಲೇ ಯಾರಾದ್ರೂ ಕೂತು ಗಲೀಜ್ ಮಾಡ್ತಾ ಇದ್ರೆ ವಾಲಂಟಿಯರ್ಸ್ ಅಲ್ಲೇ ಬೈದ್ ಬಿಡ್ತಾರೆ, ಏನ ಇವಾಗ ತಾನೇ ಕ್ಲೀನ್ ಮಾಡಿದೀನಿ, ಯಾಕೆ ಗಲೀಜ್ ಮಾಡ್ತಾ ಇದೆಯಾ ಅಂತ. ಸೊ ಈ ಥರ ಒಂದಷ್ಟು ಚೇಂಜಸ್ ಸೊಸೈಟಿಯಲ್ಲಿ, ಜನರು ಚೇಂಜ್ ಆಗಬೇಕು, ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅಂತ ನಮ್ಮ ದಟ್ ಈಸ್ ದ ಸಿಂಪಲ್ ವೇ ಆಫ್ ವಿ ಆರ್ ಡೂಯಿಂಗ್ ಇಟ್.
ಬಟ್ ಇವಾಗ ನೀವು ಒಂದು ಪ್ರವಾಸಿ ತಾಣ ಇರ್ಬೋದು, ಕೆರೆನೇ ಇರ್ಬೋದು, ಕ್ಲೀನ್ ಮಾಡಕ್ ಹೋಗ್ಬೇಕು ಅಂದ್ರೆ ನಿಮ್ಗೆ ಅದೊಂದಿಷ್ಟು ಬೇಸಿಕ್ ಖರ್ಚು ವೆಚ್ಚಗಳು ಬಂದೇ ಬರುತ್ತೆ. ಸೊ ಗಾರ್ಬೇಜ್ ಬ್ಯಾಗ್ ಇರ್ಬೋದು, ಗ್ಲೌಸ್ ಇರ್ಬೋದು, ಈ ತರದ್ದು. ಸೊ ಈ ತರದ ಖರ್ಚು ವೆಚ್ಚಗಳನ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಸೊ ಇದು ಅಗೇನ್ ನಿಮ್ಮ ಫಸ್ಟ್ ಕ್ವಶನ್ಗೆ ವಾಪಸ್ ಹೋಗ್ಬಿಡ್ತೀನಿ. ಇಲ್ಲಿ ಬಂದಾಗ ನಾನು ಒಂದಷ್ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಿಳ್ಕೊಂಡು ಐ ಕೇಮ್ ಇನ್ ಟು ದಿಸ್ ಸ್ಪೇಸ್. ಸೊ ಸುಮಾರಷ್ಟು ಕಂಪನಿಗಳು ಅಂದರೆ ಲಿಸ್ಟೆಡ್ ಕಂಪನೀಸ್ ನಮ್ಮ MCA ವೆಬ್ಸೈಟ್ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ವೆಬ್ಸೈಟಲ್ಲಿ ನೀವು ನೋಡಿದ್ರೆ ಮೋರ್ ದೆನ್ 16,000 ಕಂಪನೀಸ್ ಆರ್ ಲಿಸ್ಟೆಡ್ ಟು ಡೂ CSR, ಮ್ಯಾಂಡೇಟ್ರಿ ಮಾಡಲೇಬೇಕು ಅಂತ. ಸೊ ಎಷ್ಟೋ ಕಂಪನಿಗಳಿಗೆ ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಐಡಿಯಾಗಳನ್ನ ಕೊಡಲಿಕ್ಕೆ ಜನ ಬೇಕು. ಸೊ ಈ ಐಡಿಯಾಗಳನ್ನ ನಾವೇ ಕೊಡ್ತೀವಿ. ಯಾಕಂದರೆ ನಮ್ಗೆ ಅಷ್ಟು ಸೊಸೈಟಿಯಲ್ಲಿ ವಿ ಆರ್ ಕನೆಕ್ಟೆಡ್ ವಿತ್ ಅ ಲಾಟ್ ಆಫ್ ಪೀಪಲ್, IAS ಆಫೀಸರ್ಗಳಿಂದ ಹಿಡಿದು ಸುಮಾರಷ್ಟು PDOಗಳು, ಒಂದು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಪಂಚಾಯತ್ ಮೆಂಬರ್ಗಳು ಎಲ್ಲರೂ ಅವರ ನೀಡ್ಗಳನ್ನ ಹೇಳ್ತಾ ಇರ್ತಾರೆ. ಸರ್ ನಮ್ಮ ಊರಲ್ಲಿ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಒಂದು ಏನಾದರೂ ಕೊಡ್ಬೋದಾ, ಅಥವಾ ನಮ್ಮೂರಲ್ಲಿ ಒಂದು ಕುಂಟೆ ಇದೆ, ಅದನ್ನೇನ ಒಂದು ಕಲ್ಯಾಣ ಇದೆ, ಅದನ್ನ ಅಭಿವೃದ್ಧಿ ಮಾಡ್ಬೋದಾ. ಈ ಐಡಿಯಾಗಳೆಲ್ಲ ಸುಮಾರು ಜನ, ಮತ್ತೆ ವಾಲಂಟಿಯರ್ಸ್, ಮತ್ತೆ ನಾವು ಸೋಷಿಯಲ್ ಮೀಡಿಯಾಲ್ಲೂ ಬಹಳ ಆಕ್ಟಿವ್ ಇದ್ದೀವಿ. ಸೊ ಸೋಷಿಯಲ್ ಮೀಡಿಯಾಲ್ಲೂ ಆಕ್ಟಿವ್ ಇರೋದ್ರಿಂದ ನಾವು ಸೋಷಿಯಲ್ ಮೀಡಿಯಾನ ತುಂಬಾ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಸೋಷಿಯಲ್ ಮೀಡಿಯಾನಿಂದನೂ ಸುಮಾರು ಜನ ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ನೀವು ನಂಗೆ ಕನೆಕ್ಟ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲೇ. ಎಕ್ಸಾಕ್ಟ್ಲಿ. ಸೊ ಎಷ್ಟೋ ಜನ ನಮಗೆ, ಸರ್ ನಮ್ಮೂರಲ್ಲಿ ಒಂದು ಕುಂಟೆ ಇದೆ, ಇದನ್ನ ಮಾಡ್ಕೊಡ್ತೀರಾ, ನಮ್ಮೂರಲ್ಲಿ ಒಂದು ಕೆರೆ ಇದೆ, ಇದನ್ನ ಅಭಿವೃದ್ಧಿ ಮಾಡೋಕ್ಕಾಗತ್ತಾ, ಇದನ್ನ ಹೂಳೆತ್ಬೋದಾ, ಇಲ್ಲಿ ಮಾಡ್ಬೋದಾ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಭಾಳ ಕೆಲಸ ಮಾಡ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆನೆಗಳು ಎಲ್ಲ ಆಚೆ ಬರೋದು ಒಂದೇ ರೀಸನ್ ಏನಂದ್ರೆ ನೀರಿಲ್ಲ ಕುಡಿಯೋದಕ್ಕೆ ಅಂತ. ಫಾರೆಸ್ಟ್ ಒಳಗಡೆ ಸುಮಾರಷ್ಟು ಕುಂಟೆಗಳು ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ನೀವು ಹೇಳ್ದಂಗೆ ಎಲ್ಲದಕ್ಕೂ ಹಣ ಖರ್ಚಾಗೇ ಆಗುತ್ತೆ. ಸೊ ಇದನ್ನ ನಾವು ಪ್ರಿಡಾಮಿನೆಂಟ್ಲಿ ಜಾಸ್ತಿ ರೈಸ್ ಮಾಡುವಂಥದ್ದು ಕಾರ್ಪೊರೇಟ್ ಸಂಸ್ಥೆಗಳಿಂದ. ಸೊ ಸುಮಾರಷ್ಟು 30-40 ಕಾರ್ಪೊರೇಟ್ ಕಂಪನಿಗಳ ಜೊತೆಗೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಇದು ಇನ್ಫ್ಯಾಕ್ಟ್ ಬಿಸ್ಲೇರಿ ಅಂತ ಒಂದು ಕಂಪನಿ ಜೊತೆಗೆ ನಾವು ವರ್ಕ್ ಮಾಡ್ತೀವಿ. ಸೊ ಅವರೊಟ್ಟಿಗೆ ಸೇರಿ ಬಾಟಲ್ಸ್ ಆಫ್ ಚೇಂಜ್ ಅಂತ ಒಂದು ಇನಿಷಿಯೇಟಿವ್ಸ್, ಎಲ್ಲ ಈ ಬಾಟಲ್ ಅನ್ನು ಎಲ್ಲ ನಾವೇನ್ ಕಲೆಕ್ಟ್ ಮಾಡ್ತೀವಿ, ಈ ಬಾಟಲ್ಗಳನ್ನ ರೀಸೈಕಲ್ ಮಾಡುವಂಥದ್ದು. ಸೊ ಯಾಕಂದ್ರೆ ಅವರು ಒಂದು ಕಂಪನಿ, ಅವರ ಬಿಸ್ನೆಸ್ ಇಸ್ ಟು ಮೇಕ್ ಪ್ರಾಫಿಟ್ಸ್ ಅಲ್ವಾ. ಬಿಸ್ನೆಸ್ ಆಫ್ ಎ ಬಿಸ್ನೆಸ್ ಇಸ್ ಟು ಡೂ ಬಿಸ್ನೆಸ್ ಅಂತಾರೆ. ಸೊ ಬಟ್ ನಾವೇನ್ ಹೇಳ್ತೀವಿ, ಬಿಸ್ನೆಸ್ ಆಫ್ ಎ ಬಿಸ್ನೆಸ್ ಇಸ್ ಟು ಡೂ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಅಂತ. ಸೊ ಇನ್ಮೇಲಿಂದ ಯಾರ್ಯಾರೆಲ್ಲ ಮಾಡ್ತಾ ಇರ್ತೀವಿ, ಬೆವರೇಜ್ ಕಂಪನಿ ಆಗಿರ್ಬೋದು, ಬಿಸ್ಲೇರಿ ಅಂತ ಕಂಪನಿ ಆಗಿರ್ಬೋದು. ಸೊ ಅವ್ರಿಗೂ ಮನ್ಸಿರುತ್ತೆ ಗಲೀಜ್ ಆಗ್ಬಾರ್ದು ಅನ್ನೋದಿರುತ್ತೆ, ಬಟ್ ಅವರ ಬಿಸ್ನೆಸ್ ಇರೋದೇ ನೀರಿನಲ್ಲಿ, ಬಾಟಲ್ಗಳಲ್ಲಿ. ಸೊ ಹಿಂಗಾಗಿ ವಿ ಆಲ್ಸೋ ಹೆಲ್ಪ್ ಬಿಸ್ಲೇರಿ. ಸೊ ಅವರು ಅದನ್ನ ಸಪೋರ್ಟ್ ಮಾಡ್ತಾರೆ. ಇಲ್ಲ ನೀವು ಹೋಗಿ ಈ ತರ ಎಲ್ಲ ವಾಲಂಟಿಯರಿಂಗ್ ಮಾಡೋಂಗಿದ್ರೆ ಆ ಬ್ಯಾಗ್ಗಾಗಿರ್ಬೋದು, ಅಥವಾ ಅಲ್ಲಿ ಬಂದವ್ರಿಗೆ ಒಂದು ಜ್ಯೂಸು, ಅಥವಾ ಅಲ್ಲಿ ಬಂದವ್ರಿಗೆ ಏನಾದರೂ ಒಂದು ಸ್ವಲ್ಪ ಬಾಯಾರಿಕೆ ಸ್ನ್ಯಾಕ್ಸ್ ಅದೆಲ್ಲ ಕೊಡೋದಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿ. ಸೊ ದಟ್ ಈಸ್ ವಿನ್ ವಿನ್ ಸಿಚುವೇಶನ್, ರೈಟ್. ಸೊ ಈ ಥರ ಇದನ್ನ ಕ್ರಿಯೇಟ್ ಮಾಡಿ ವಿ ರೈಸ್ ಫಂಡ್ಸ್. ಓಕೆ. ಸೊ ಇನ್ನೊಂದು ಮೇನ್ ಬೇಕಾಗಿರೋದು ಮ್ಯಾನ್ ಪವರ್. ಸೊ ಈ ವಾಲಂಟಿಯರ್ಸ್ನ ನೀವು ಹೇಗೆ ಹುಡುಕ್ತೀರಾ, ಅಥವಾ ಅವರೇ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರಾ? ಯಾವ ರೀತಿ ಕನೆಕ್ಟ್ ಆಗ್ತಾ ಇದ್ದೀರಾ? ಇದು ಒಂಥರ 2-way ಲವ್ ಇದು. ಸೊ ನಾವು ಅವ್ರನ್ನ ಭೇಟಿ ಮಾಡ್ತೀವಿ, ಅವರು ನಮ್ಮನ್ನು ಹುಡುಕ್ತಾ ಇರ್ತಾರೆ. ಒಂದು ನನ್ನ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೀಲಿಂಗ್ ದಟ್ ಎವ್ರಿವನ್ ವಾಂಟ್ಸ್ ಟು ಡೂ ಗುಡ್. ಎಕ್ಸಾಕ್ಟ್ಲಿ, ಎವ್ರಿವನ್ ವಾಂಟ್ಸ್ ಟು ಡೂ ಗುಡ್. ರೂಟ್ ಬೇಕಷ್ಟೇ, ಅವ್ರಿಗೆ ದಾರಿ ಇಲ್ಲ. ಸೊ ಈ ದಾರಿಯನ್ನು ನಾವು ಮತ್ತೆ ಅಥವಾ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡುವಂಥದ್ದು ನಾವು ಮಾಡಿ ಅದನ್ನ ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಮತ್ತು ಸುಮಾರಷ್ಟು ಬೇರೆ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಹೂ ಆಲ್ಸೋ ವರ್ಕ್ ವಿತ್ ಅಸ್. ಅವರ ಇನ್ಸ್ಟಾಗ್ರಾಮ್ ಥ್ರೂ ಅಥವಾ ವಾಟ್ಸಪ್ ಸ್ಟೇಟಸ್ ಥ್ರೂ, ಅದೊಂದು ವೇ ವೇರ್ ಅ ಲಾಟ್ ಆಫ್ ಓಪನ್ ವಾಲಂಟಿಯರಿಂಗ್ ಅಂತೀವಿ ಅದಕ್ಕೆ. ಇನ್ನೊಂದೇನೆಂದರೆ ತುಂಬ ಕಾರ್ಪೊರೇಟ್ ಸ್ಪೆಸಿಫಿಕ್ ವಾಲಂಟಿಯರಿಂಗ್ ಮಾಡ್ತೀವಿ. ಇವಾಗ ಸಂಯುಕ್ತ ಕರ್ನಾಟಕದಲ್ಲಿ ನೀವು ಒಂದು 40-50 ಜನ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಎಷ್ಟು ಜನ ಇದ್ದೀವಿ? 200 ಜನ ಇದ್ದೀವಿ. ಸೊ ಸಂಯುಕ್ತ ಕರ್ನಾಟಕ ಅವರು ಒಂದಿನ ನನಗೆ ಫೋನ್ ಮಾಡ್ತಾರೆ ಆ್ಯಂಡ್ ದೇಸೆ, ಗುರು ನಾವೊಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಮರ, ಏನು ಮಾಡೋದು ಅಂತ. ಸೊ ಅವಾಗ ನಾವು ಹೇಳ್ತೀವಿ, ಸರಿ ಬನ್ನಿ, ನಮ್ದೊಂದು ಕೆರೆ ಇದೆ, ಅಲ್ಲೊಂದು ಗಿಡ ನಟ್ಟಿದ್ದೀವಿ. ಬಟ್ ಗಿಡ ನಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮೇಂಟೈನ್ ಕೂಡ ಮಾಡ್ಬೇಕಲ್ಲ. ಅದಕ್ಕೊಂದಿನ ನೀರು ಹಾಕೋಣ, ಒಂದು ಪಾತಿ ಮಾಡೋಣ, ಗೊಬ್ಬರ ಹಾಕೋಣ, ಈ ಥರ ಒಂದು ನಾವು ಹೇಳ್ತೀವಿ. ಸೊ ಅದಕ್ಕೆ ಸಂಯುಕ್ತ ಕರ್ನಾಟಕ ಅವರು ಫಂಡ್ ಕೊಟ್ಟು ನೀವೆಲ್ಲ ಬಂದು ನಮ್ಮೊಟ್ಟಿಗೆ ಸೇರಿ ವಿ ಡೂ ದಟ್ ವರ್ಕ್. ಸೊ ಏನಂದ್ರೆ ಕೆರೆನೂ ಆಯ್ತು, ಮೇಂಟೆನೆನ್ಸು ಆಯ್ತು, ಸರ್ವಿಸು ಆಯ್ತು. ಸೊ ಈ ಥರ ಸುಮಾರಷ್ಟು ಬೇರೆ ಬೇರೆ ಕಂಪನಿಗಳ ಜೊತೆಗೆ ಕಂಪನಿ ವಾಲಂಟಿಯರಿಂಗ್ ಒಂದಿರುತ್ತೆ, ವೇರ್ ದೇ ಅಪ್ರೋಚಸ್. ಆಮೇಲೆ ನಾವು ಕೂಡ ಒಂದಷ್ಟು ಸ್ಕೂಲು, ಕಾಲೇಜಸ್, NSS, ಮತ್ತು ಇವಾಗ ಇನ್ನೊಂದು ಏನಂದ್ರೆ ಸುಮಾರಷ್ಟು ಕಾಲೇಜ್ಗಳಲ್ಲಿ 2 ಕ್ರೆಡಿಟ್ ಸಬ್ಜೆಕ್ಟ್ ಇದೆ. ಇಟ್ಸ್ ಎ ಮ್ಯಾಂಡೇಟರಿ ಸೋಷಿಯಲ್ ಸರ್ವಿಸ್ ಮಾಡಲೇಬೇಕು ಅಂತ. ನೀವು ಯಾವುದೇ ಇದರಲ್ಲಿ ತಗೊಂಡಿರಿ,
ಎಕನಾಮಿಕ್ಸ್, EVS ಒಂದು ಸಬ್ಜೆಕ್ಟ್ ಆಗಿ ಇವಾಗ ಇದ್ ಮಾಡಿದ್ದಾರೆ. ಸೊ ಅವರು ಫೀಲ್ಡ್ಗೆ ಬಂದು ವರ್ಕ್ ಮಾಡಬೇಕು ಅಂತಾನೂ ಇದೆ. ಪ್ರಾಕ್ಟಿಕಲ್. ಸೊ ಒಂದು 5-6 ಕಾಲೇಜ್ಗಳ ಜೊತೆಗೆ ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತು ಅವ್ರ ಜೊತೆಗೆಲ್ಲ ನಮ್ದೊಂದೇ MOU ಇದೆ. ಸೊ ಅವರು ಪ್ರತಿ ವರ್ಷ ಒಂದಿಷ್ಟು ಜನ ಮಕ್ಕಳು ಬಂದೇ ಬರ್ತಾರೆ ಅಂತ. ಸೊ ಇದೆಲ್ಲ ಏನಂದರೆ ನಮ್ಮ ಒಂದು ಆ ಗೋಲ್ ಏನಿದೆ ಅದನ್ನು ರೀಚ್ ಮಾಡಲಿಕ್ಕೆ ಸುಮಾರಷ್ಟು ಬೇರೆ ಬೇರೆ ದಾರಿಗಳು, ಬೇರೆ ಬೇರೆ ಜನರು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರೆಲ್ಲ ಕೈ ಜೋಡಿಸಿ ಮಾಡುವಂಥದ್ದು. ದಟ್ಸ್ ಹೌ ವಿ ರೀಚ್ ಅವರ್ ಗೋಲ್ಸ್ ಆ್ಯಕ್ಚುಲಿ ನೀವು ಹೇಳುವಾಗ ಇದೆಲ್ಲದು ನಮಗೆ ಈಸಿಯಾಗಿ ಕಾಣಿಸುತ್ತೆ. ಅಂದರೆ ಬಿಡು ಹಿಂಗಂದ್ರೆ ಚೆನ್ನಾಗಿ ಬರ್ತಾರೆ, ಹಿಂಗೆ ಮಾಡ್ಬೋದು, CSR ಫಂಡ್ ಬರುತ್ತೆ ಮಾಡ್ಬಿಡ್ಬೋದು ಅಂತ. ಬಟ್ ನೀವು ಈ ಕೆಲಸಕ್ಕೆ ಧುಮುಕಿದಾಗ ನಿಮಗೆ ಎದುರಾಗಿರೋ ಸವಾಲುಗಳೇನೇನು? ಸುಮಾರಷ್ಟು ಸವಾಲುಗಳು ಮೇಡಮ್, ಒಂದಲ್ಲ ಎರಡಲ್ಲ. ಇವಾಗ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತೀವಿ, ಅದನ್ನ ಎಲ್ಲಿ ತೊಗೊಂಡೋಗೋದು? ಆ ಬೆಟ್ಟದಿಂದ ರೀಸೈಕ್ಲಿಂಗ್ ಯೂನಿಟ್ಗೆ ಹೆಂಗೆ ತೊಗೊಂಡೋಗೋದು? ಬೇಸಿಕ್ ಕ್ವೆಶನ್. ಅದು ಬಂದವರು ವಾಲಂಟಿಯರಿಂಗ್ ಮಾಡಿದವರು ಕೇಳ್ತಾರೆ ಇದನ್ನ ಎಲ್ಲಿಗೆ ತೊಗೊಂಡು ಹೋಗ್ತೀರಾ ಅಂತ. ಸೊ ಆ ಲೂಪನ್ನು ಕ್ಲೋಸ್ ಮಾಡೋದು ಏನಿದೆಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಒಂದು. ಇನ್ನೊಂದು ಸೊಸೈಟಿ ಜೊತೆ ವರ್ಕ್ ಮಾಡಬೇಕಾದ್ರೆ ಎಲ್ಲ 5 ಬೆರಳು ಒಂದೇ ಥರ ಇರಲ್ಲ ನೋಡಿ. ಸೊಸೈಟಿ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಎಲ್ಲ 5 ಬೆರಳು ಒಂದೇ ಥರ ಇರಲ್ಲ. ಅಲ್ಲಿ ಈಗೋ ಜಾಸ್ತಿ ಇರುತ್ತೆ ಜನರಿಗೆ. ಆಮೇಲೆ ಕೆಲವು ಸಿಚುವೇಶನ್ ಹೆಂಗಂದ್ರೆ ಇದ್ರಲ್ಲಿ ನನ್ನ ಹೆಸರು ಬರಬೇಕು, ಅದನ್ನ ಪೊಲಿಟಿಕಲ್ ಅಂತ ಹೇಳಲ್ಲ ನಾನು, ಬಟ್ ಇಟ್ಸ್ ಆಲ್ಸೋ ಡ್ರಿವನ್ ಬೈ ದ್ಯಾಟ್ ಆಕ್ಚುಲಿ. ಇಲ್ಲಪ್ಪ ನನ್ನ ಹೆಸರು ಬರಬೇಕು, ಇವ್ರ ಹೆಸರು ಬರಬೇಕು, ಆಮೇಲೆ ಅವ್ರು ಕರೆದಿಲ್ಲ, ಇವ್ರು ಕರೆದಿಲ್ಲ, ಈ ಥರ ಎಲ್ಲ ಹಳ್ಳಿಗಳಲ್ಲಿ ಅದೆಲ್ಲ ಕಾಮನ್. ಅದು ಎಲ್ಲ ಕಡೆ ಕಾಮನ್ ಇದ್ದೇ ಇರುತ್ತೆ. ಸವಾಲುಗಳು ಒಂದಲ್ಲ ಎರಡಲ್ಲ ಮೇಡಮ್, ಅದು ಎವ್ರಿ ಡೇ ಇಸ್ ಅ ಚಾಲೆಂಜ್ ಫಾರ್ ಅಸ್. ಆಮೇಲೆ ಕೆರೆಗಳು ಮಾಡಬೇಕಾದ್ರೆ ಸರ್ವೆ ಪ್ರಾಬ್ಲಮ್ಮು. ಕೆರೆದು ಅಚ್ಚುಕಟ್ಟು ಏನು ಅಂತಾನೆ ಗೊತ್ತಿರಲ್ಲ. ಅಲ್ಲಿ 5 ಎಕರೆ ಅಂತ ಹೇಳಿರ್ತಾರೆ, ಬಟ್ ಅದರಲ್ಲಿ ಸರ್ವೆ ಮಾಡಿ ನೋಡಿದಾಗ ಬರೀ 4.5 ಎಕರೆ ಬಂದಿರುತ್ತೆ, ಇನ್ನು ಅರ್ಧ ಎಕರೆ ಎಲ್ಲೋಯ್ತು. ಈ ಥರ ಅದರದ್ದು ಪ್ರಾಬ್ಲಮ್ಗಳಿರ್ತವೆ. ಆಮೇಲೆ ಸುಮಾರಷ್ಟು ಸುವೇಜ್ ಎಂಟ್ರಿ ಆಗ್ತಾ ಇರುತ್ತೆ ಕೆಳಗೆ. ಸೊ ಆ ಟೆಕ್ನಿಕಲ್ ಕೆರೆಗಳ ಬಗ್ಗೆ ಮಾತಾಡಿದಾಗ ಅದು ಅದರಲ್ಲಿರುವಂಥ ಚಾಲೆಂಜಸ್ಸೇ ಒಂಥರ ಬೇರೆ. ಈ ನಮ್ಮ ಎಜುಕೇಷನಲ್ಲಿ ನಾವು ಎವ್ರಿ ಡೇ ವಿ ಟೀಚ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಫಾರ್ ಅಬೌಟ್ 12,000 ಚಿಲ್ಡ್ರನ್. 12,000 ಮಕ್ಕಳು ನಮ್ಮ ಹತ್ರ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಕರೀತಾರೆ. ಅದು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕನ್ನಡದಲ್ಲೇ ಹೇಳ್ಕೊಡ್ತೀವಿ ಆಯ್ತಾ. ಸೊ ಅದು ಬಂದಾಗ ಸ್ಕೂಲ್ಗಳು ಇದೆಲ್ಲ ಇಂಟರ್ನೆಟ್ ಥ್ರೂ ಇದಾಗೋದು, ನಮ್ಮ ಇಂಟರ್ನೆಟ್ ಕನೆಕ್ಷನ್, ಅಲ್ಲಿದ್ದು ಪವರ್ ಕನೆಕ್ಷನ್, ಒಂದಲ್ಲ ಎರಡಲ್ಲ 1000 ಚಾಲೆಂಜಸ್, ಬಟ್ ವಿ ಆರ್ ಫೇಸಿಂಗ್ ಇಟ್. ಓಕೆ. ಸೊ ಇವಾಗ ನೀವು ಕಳೆದ 2013ರಿಂದ ಈ ಕೆಲಸದಲ್ಲಿ ತೊಡಗಿದ್ದೀರಾ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಿದ್ರಿ ಆಗಲೇ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇದೆ, ಲಾ ಬ್ಯಾಕ್ಗ್ರೌಂಡ್ ಇದೆ, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದೆ ಎಲ್ಲ. ಬಟ್ ನೀವೊಬ್ಬರು ಇಂಜಿನಿಯರ್ ಆಗಿ MBA ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಕೆಲಸಕ್ಕೆ ಬರಬೇಕು ಅಂದರೆ ಏನೋ ಒಂದು ಸ್ಫೂರ್ತಿ ಅನ್ನೋದಿರುತ್ತೆ. ಅದು ಎಲ್ಲಿಂದ ಹುಟ್ಕೊಳ್ತು? ಅಮ್ಮನ, ಅಪ್ಪನ? ನನ್ನ ಪ್ರಕಾರ ಇದಕ್ಕೆ ಸ್ಫೂರ್ತಿ ನನ್ನ ಅಜ್ಜ. ಓಕೆ. ನಮ್ಮ ಅಜ್ಜ ಅವ್ರದ್ದು ಒಂದು 3 ಎಕರೆ ಜಮೀನ ಗೌರ್ಮೆಂಟ್ ಸ್ಕೂಲಿಗೆ ಬರ್ಕೊಟ್ಬಿಟ್ಟಿದ್ರು. ಅದನ್ನು ಅವರೇ ನಿಂತು ಸ್ಕೂಲ್ ಕಟ್ಸಿ ಅಲ್ಲಿದ್ದ ಮಕ್ಕಳಿಗೆಲ್ಲ ಆಗಬೇಕು ಅಂತ ಹೇಳಿ ಅವರು ಬಹಳ ಈ ಥರ ಸೋಷಿಯಲ್ ಸರ್ವಿಸಲ್ಲಿ ನಮ್ಮ ಧರ್ಮಸ್ಥಳದ ಕಡೆ ಅವರ ಒಂಥರ ಎತ್ತಿದ ಕೈ ಅವರು. ಪ್ರಾಬಬ್ಲಿ ಅವರ ಜೀನ್ಸೇ ಇರ್ಬೋದು, ನನಗೆ ಗೊತ್ತಿಲ್ಲ. ಒಂದು ಇನ್ನೊಂದೇನೆಂದರೆ ನಾವು ಆ ದಕ್ಷಿಣ ಕನ್ನಡದಿಂದ ಬಂದಿರೋರು. ನಮಗೆ ಈ ಪ್ರಕೃತಿ ಅನ್ನೋವಂಥದ್ದು ಭಾಳ ಹತ್ತಿರ ಇರ್ತೀವಿ ನಾವು. ತುಂಬ ಹತ್ತಿರ ಇರ್ತೀವಿ ನಾವು ಪ್ರಕೃತಿಗೆ. ಮಳೆ ಬಂದರೆ ಸಿಕ್ಕಾಬಟ್ಟೆ ಮಳೆ, ನೀರಂದರೆ ಕಂಡಾಬಟ್ಟೆ ನೀರಿರುತ್ತೆ. ಸೊ ಈ ಥರ ಪ್ರಕೃತಿಯಲ್ಲಿ ತುಂಬ ಹತ್ತಿರ ಇರೋದ್ರಿಂದ, ಆಮೇಲೆ ಮರಗಳು, ಗಿಡಗಳು, ಪ್ರಾಣಿ ಪಕ್ಷಿಗಳೆಲ್ಲ ನೋಡಿರೋದ್ರಿಂದ ನಮ್ಗೆಲ್ಲೋದ್ರೂ ಈ ಒಂದ್ಸಲಿ ದುಬೈಗೆ ಹೋಗಿದ್ದೆ. 2 ದಿನ ನಂಗೆ ಅಲ್ಲಿ ಇರೋಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಸಿಮೆಂಟ್ ಅನ್ಸ್ಬಿಡ್ತು ನನಗೆ. ಐ ಕ್ಯಾನಾಟ್ ಸ್ಟೇ ಇನ್ ಸೋ ಮಚ್ ಸಿಮೆಂಟ್. ಸೊ ಎಷ್ಟು ಜಾಸ್ತಿ ಮಣ್ಣಿಗೆ ಹತ್ರ ಇರ್ತೀನೋ ನನಗಷ್ಟು ಐ ಆಮ್ ಕನೆಕ್ಟೆಡ್ ಟು ಮದರ್ ಅರ್ತ್. ಸೊ ಹಾಗಾಗಿ ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. Yes, I got the answer. So grandfather, Moola. Yeah, Moola is I think grandfather, and Appa has also been very inspiring and supporting idare. Okay. So Family I think support ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ನನಗೆ. ನಾನು ಇದೇನು ನಾನೇನು ದಾರಿ ತೊಗೊಂಡಿದ್ದೇನಲ್ಲ, ಇದು ಒಂದು ಸ್ವಲ್ಪ ಎಕ್ಸೆಂಟ್ರಿಕ್ ದಾರಿನೇ. ಯಾರು ಆ ಥರ ಅಷ್ಟು ಫಸ್ಟ್ ಆಫ್ ಆಲ್ MBA ಮಾಡೋಕ್ಕೆ ಹೋದಾಗ ಎಲ್ಲರೂ ಇಲ್ಲಪ್ಪ HR ಅಥವಾ ಫೈನಾನ್ಸ್ ಏನೋ ಮಾಡಿದ್ರೆ ಅವಾಗ ಕೆರಿಯರ್ ಇರುತ್ತೆ ಅಂತ. ಬಟ್ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರು ಶಿವರಾಮ್ ಮೂಡಿತಾಯ್ ಅಂತ ಒಬ್ರು ಇದ್ದಾರೆ. ಅವರು ನಿಟ್ಟೆ ಗ್ರೂಪಿನ ಇಸ್ ದ ಹೆಡ್ ಡೀನ್. ಸೊ ಅವ್ರಿಗೆ ಅವಾಗ 2013 ಫೋನ್ ಮಾಡಿ ಕೇಳಿದ್ದೆ, ಇದು ಏನಿದು CSR ಅಂದರೆ ಅಂತ. ಇಲ್ಲ ನೀನು ಹೋಗು, ಇಟ್ ಹ್ಯಾಸ್ ಫ್ಯೂಚರ್ ಅಂತ ಹೇಳಿದರು. ಅವ್ರು ಹೇಳಿದ್ರು ಅಂತ ನನ್ನ ಫ್ಯಾಮಿಲಿ ಲೈಕ್ ಓಕೆ ಹೋಗು. ಇಲ್ಲಾಂದ್ರೆ CSR ಬಗ್ಗೆ ಎಷ್ಟು ಜನರಿಗೆ ಗೊತ್ತಿರುತ್ತೆ ಹೇಳಿ? ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಇವಾಗ ಏನೋ ಗೊತ್ತಾಗಿರುತ್ತೆ, ಬಟ್ 2011 ಅವಾಗಲೇ ಫಸ್ಟ್ ಬಂದಿದ್ದು.
ಸೊ ದೆನ್ ಫ್ಯಾಮಿಲಿ ವಾಸ್ ಲೈಕ್ ಓಕೆ ನಡ್ರಿ ಹೋಗು ಪರವಾಗಿಲ್ಲ ಮಾಡು ನೀನು ಅಂತ. ಸೊ 2 ವರ್ಷ ಮೈಸೂರಲ್ಲಿದ್ದೆ. ಅದಾದಮೇಲೆ ಬಾಷ್ ಅಂತ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾಗಲೂ ಅಷ್ಟೇ ವಿ ಥಾಟ್ ಓಕೆ ವಿ ವಿಲ್ ಕಮ್ ಔಟ್ ಆಫ್ ಅವರ್ ಜಾಬ್ಸ್ ಫುಲ್ ಟೈಮ್ ಜಾಬ್ ಆ್ಯಂಡ್ ಡೂ ದಿಸ್ ಫುಲ್ ಟೈಮ್ ಅಂತ. ಆಗ ಐ ವಾಸ್ ಮ್ಯಾರಿಡ್ ಆ್ಯಸ್ ವೆಲ್. ಸೊ ಹಂಗಿದ್ದಾಗ ಅಷ್ಟೇ ನನ್ನಷ್ಟೇ ಒಂದು ಸ್ವಲ್ಪ ಎಕ್ಸೆಂಟ್ರಿಕ್ ಹೆಂಡತಿನೂ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಲೈಫ್ ಆರಾಮಾಯಿತು. ಆ್ಯಂಡ್ ಎವ್ರಿ ಒನ್ಸ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ಕೆಲಸ ದೇವ್ರು ಒಂದಿನೂ ಮನೇಲಿ ಕೂಡ್ಸಲ್ಲ ನಮ್ಮನ್ನ. ದಿನ ಬೆಳಗ್ಗೆ ಆಚೆ ಹೋಗು ನೀನು ಕೆಲಸ ಇದೆ ಹೋಗು ಅಂತ ಕಳಿಸ್ತಾ ಇರ್ತಾರೆ ದೇವರು. ಸೊ ಜವಾಬ್ದಾರಿ ಇರೋದ್ರಿಂದ ಕೆಲಸಗಳಾಗ್ತಾ ಇರುತ್ತೆ. ಇವತ್ತು ವಿ ಆರ್ ಅ ವೆರಿ ಸ್ಟ್ರಾಂಗ್ 30 ಮೆಂಬರ್ ಟೀಮ್. ಒಂದು 30 ಜನ ಫುಲ್ ಟೈಮ್ ಕೆಲಸ ಮಾಡ್ತಾ ಇರ್ತೀವಿ. ಯಾ ಹಾಗೆ. ಸೊ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ನಿಮ್ಮ ಮನಸ್ಸನ್ನು ತಟ್ಟಿದ ಒಂದು ಕೆಲಸ ಅಥವಾ ಘಟನೆ ಅಂದರೆ ಯಾವುದು? ಅಯ್ಯೋ, ಇದು ಭಾಳ ಕಷ್ಟದ ಒಂದು ಭಾಳ ಕಷ್ಟದ ಪ್ರಶ್ನೆ. ಪ್ರತಿಯೊಂದು ಸೆಕ್ಟರ್ನಲ್ಲೂ ಒಂದೊಂದು ಮನಸ್ಸು ತಟ್ಟಿರುವಂತಹ ಇದಿದೆ. ನಾವು ಒಂದೊಂದು ಸೆಕ್ಟ್ರಲ್ಲಿ ಒಂದೊಂದು ಕತೆಗಳು ಬರ್ತಾ ಇರೋದನ್ನು ಹೇಳ್ತೀನಿ. 1 ವರ್ಷದ ಮುಂಚೆ ಎಜುಕೇಷನ್ ಅಂತ ಮಾತಾಡಿದಾಗ ನಾವು ಕಾಸರಗೋಡಿನಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಪೋರ್ಟ್ ಮಾಡಿದ್ವಿ. ಇದನ್ನು ಸಪೋರ್ಟ್ ಮಾಡಿದ್ದು ಯಾರು ಅಂದರೆ ನಮ್ಮ ಪೋಲಾರ್ ಬೇರ್ ಐಸ್ ಕ್ರೀಮ್ ಅವರು. ಅವರೆಲ್ಲ ದಕ್ಷಿಣ ಕನ್ನಡ ಅಲ್ಲೇ ಬರೋರು. ಆ್ಯಂಡ್ ದೇ ಟೋಲ್ಡ್ ನಾವು ಒಂದು ಓದಿದ ಸ್ಕೂಲ್ ಇದೆ ಅದಕ್ಕೆ ಸಪೋರ್ಟ್ ಮಾಡ್ಬೋದಾ ಅಂತ. ಅಲ್ಲಿ ಹೋಗಿ ನೋಡಿದಾಗ ಆ ಮಕ್ಕಳ ಒಂದು ಎನರ್ಜಿ, ಆ ಮಕ್ಕಳ ಒಂದು ಆ ಮುಗ್ಧತೆ, ಸೊ ಅದು ನಮ್ಗೆ ಇನ್ನೂ ಜಾಸ್ತಿ ಎಫೆಕ್ಟ್ ಆಗೋದು ಯಾವಾಗ ಅಂದರೆ ನಮ್ಮ ಮನೇಲಿ ನನಗೊಂದು ಮಗಳಿದ್ದಾಳೆ. ಸೊ ಅವಳನ್ನು ಅವ್ರ ಜೊತೆಗೆ ಕಂಪೇರ್ ಮಾಡಿದಾಗ ನಮಗೆ ಇವ್ರಿಗೆಷ್ಟು ಎನರ್ಜಿ ಇದೆ, ಇವಳಿಗಿರೋ ಆಪರ್ಚುನಿಟಿ ಅವರು ಕೊಡ್ಬೋದಲ್ಲ, ಅದು ಆ ಥರ ಒಂದು ಯೋಚನೆ ಅದೊಂದು ಬರುತ್ತೆ. ಆಮೇಲೆ ಐ ಥಿಂಕ್ ನನ್ನ ಗುರುಗಳೆಲ್ಲ ಸುಮಾರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ನಾವು ಮೈಸೂರಲ್ಲಿ ಓದಬೇಕಾದ್ರೆ. ಯಾಕಂದರೆ ಒಂದು MBA CSR ಅಂತ ಹೇಳಿದ್ರೆ ಅದು ಅದರಲ್ಲಿ 2 ಇತ್ತು. ಒಂದು ಕಾರ್ಪೊರೇಟ್ ಸೈಡು ಇತ್ತು, ಇನ್ನೊಂದು NGO ಸೈಡು ಇತ್ತು. ಸೊ NGO ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಇದೊಂದಾಯಿತು. ಆಮೇಲೆ ಕೆರೆಗಳಂತ ಹೇಳಿದಾಗ ಸಿಕ್ಕಾಪಟ್ಟೆ ದರ್ ಇಸ್ ಅ ಲಾಟ್ ಆಫ್ ಒಂದು ಕಡಗೆನಹಳ್ಳಿ ಕೆರೆ ಅಂತ ಮಾಡ್ತಾಯಿದ್ವಿ. ಅಲ್ಲಿ ಫಸ್ಟ್ ಟೈಮ್ ನಾವು ಹೋದಾಗ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಅಷ್ಟು ವಾಸನೆ, ಅಷ್ಟು ಗಲೀಜು. ಕಂಪ್ಲೀಟ್ ಒಂದು 16-15 ಎಕರೆ ಸುವೇಜ್ ತುಂಬಿತ್ತು. ಅಂದರೆ ಮೇಲ್ಗಡೆಯಿಂದ ಬರುವಂತಹ ಸುಮಾರಷ್ಟು ಮನೆಗಳ ಗಲೀಜು ನೀರು, ಕಂಪನಿಗಳ ಗಲೀಜು ನೀರು, ಅದೆಲ್ಲಿಂದ ಬರುತ್ತೆ, ಅಪ್ಸ್ಟ್ರೀಮಿಂದ ಬರುವಂಥದ್ದು ಏನೂ ಗೊತ್ತಾಗಲ್ಲ. ಬಟ್ ನಮಗೆ ಮಕ್ಕಳಿಗೆ ಒಂದು ಕೆರೆ ಡ್ರಾ ಮಾಡು ಅಂದರೆ ಹೇಗೆ ಮಾಡ್ತಾರೆ ಹೇಳಿ ಅಲ್ವಾ? ನೀಟಾಗಿ ಒಂದು ಬೆಟ್ಟ ಗುಡ್ಡ ಎಲ್ಲ ಮಾಡಿ, ಕೆಳಗಡೆ ಹಸಿರು ನೀರು, ಬ್ಲೂ ಕಲರ್ ಪೇಂಟ್ ಮಾಡಿ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಆ್ಯಕ್ಚುಯಲ್ ಪರಿಸ್ಥಿತಿ ಹಂಗಿರಲ್ಲ. ಬೆಂಗಳೂರಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ತಾ ಇದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದೀರಲ್ಲ, ಇಲ್ಲಿ ಒಂದು ಮುಚ್ಚೋಗಿರೋ ಕೆರೆನ ಓಪನ್ ಮಾಡ್ತಾ ಇದೀವಿ. ಏನೋ ತೋರ್ಸ್ಕೊಳಕ್ಕೆ ಒಂದ್ ಕೆರೆ ಮಾಡ್ತಾ ಇದೀರ ಅನ್ಕೋತೀನಿ. ಇಲ್ಲ ಗುರು, ಇದು ನಮ್ದು 30ನೇ ಕೆರೆ ಬೆಂಗಳೂರಲ್ಲಿ. We've restored a lot of lakes around Bengaluru, and this is the 30th one that we are doing. ಸೊ ಸುಮಾರಷ್ಟು ಕೆರೆಗಳನ್ನೆಲ್ಲ ಮುಚ್ಚಾಕ್ಬಿಟ್ಟಿರ್ತೀವಿ. ಸ್ಲಜ್ ಇರುತ್ತೆ, ಗಲೀಜ್ ಇರುತ್ತೆ, ಆಮೇಲೆ ಪ್ಲಾಸ್ಟಿಕ್ನೆಲ್ಲ ತಂದು ತುಂಬಿ ಎಲ್ಲ ಹಾಳು ಮಾಡಿ ಗಲೀಜಲ್ಲಿ ನೀರು ಪರ್ಕ್ಯುಲೇಟ್ ಆಗೋಕ್ಕೆ ಜಾಗನೇ ಇರೋದಿಲ್ಲ. ಸೊ ವಿ ಹವ್ ಡಿಸಿಲ್ಟೆಡ್ ಇಟ್. ಡಿಸಿಲ್ಟ್ ಮಾಡೋಕ್ಕಿಂತ ಮುಂಚೆ ಡಿಸ್ಲಜ್ ಮಾಡಿದೀವಿ. ಈಗ ಮಳೆ ನೀರನ್ನ ಮಾತ್ರ ಸಂಗ್ರಹಣೆ ಮಾಡ್ತಾ ಇದೀವಿ. ಸೊ ಆಲ್ ಆಫ್ ಅವರ್ ಬ್ಯಾಂಗ್ಳೂರ್ ಲೇಕ್ಸ್ ಹ್ಯಾವ್ ಟು ಬಿ ಕ್ಲೀನ್. ಎಷ್ಟು ದೊಡ್ಡ ಇದೆ ಸರ್ ಈ ಕೆರೆ? ಇದು ಒಂದು 16 ಎಕರೆ ಇದೆ ಅಷ್ಟೇ. ಒಂದ್ 4-5 ವರ್ಷ ಆಗಿರುತ್ತಾ ಅಂತಲ್ಲ ಕೆಲಸ ಶುರು ಮಾಡಿನಾ? ಇಲ್ಲ ಗುರು, ಲಾಸ್ಟ್ ಡಿಸೆಂಬರ್ ಅಲ್ಲಿ ಶುರು ಮಾಡಿದ್ದು, ವರ್ಷನೂ ಆಗಿಲ್ಲ. ಓ, ಹಂಗಾದ್ರೆ ವಾಲಂಟಿಯರ್ಸ್ ಕೂಡ ಬರ್ಬೋದಾ ಸರ್ ಇದಕ್ಕೆ? ಸಿಕ್ಕಾಪಟ್ಟೆ ಜನ ಬೇಕು ನಮ್ಗೆ. ಜನನೇ ತಾಕತ್ತು. ಜನ ಇದ್ರೆ ನಾವು ಈ ತರದ್ದು ಬೆಂಗಳೂರು ಯಾವ ಕೆರೆಯಲ್ಲೂ ಕಂಪ್ಲೇಂಟ್ ಇರಬಾರ್ದು. ಅಷ್ಟು ಆ ರೇಂಜಿಗೆ ನೀಟಾಗಿ ಮಾಡಿಟ್ಟಿವಿ. ನೀವು ಒಂದು 5 ನಿಮಿಷ ಆ ಕೆರೆ ಹತ್ರ ನಿಂತ್ಕೊಂಡ್ಬಿಟ್ರೆ ನಿಮ್ಗೆ ಉಸಿರು ಕಟ್ಟಿಬಿಡುತ್ತೆ. ನಿಂತ್ಕೊಳಕ್ಕಾಗಲ್ಲ. ಕಂಪ್ಲೀಟ್ ಚಿಕನ್ ವೇಸ್ಟ್ ಎಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಆಮೇಲೆ ಪ್ಲಾಸ್ಟಿಕ್ ಒಗ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ಅದನ್ನ ಹೇಳಕ್ಕಾಗಲ್ಲ, ಅಷ್ಟು ಬೇಜಾರಾಗತ್ತೆ ಅಲ್ಲಿ ನಿಂತ್ಕೊಂಡಾಗ. ಅವಾಗ ನಮಗೆ ಇಷ್ಟು ಗಿಡಗಳು ಮರಗಳೆಲ್ಲ ನಟ್ಟು ಎಲ್ಲ ಮಾಡಿ ಅದನ್ನು ಪಾಲನೆ ಪೋಷಣೆ ಎಲ್ಲ ಮಾಡಿ ಎಲ್ಲ ನೋಡ್ಕೊರೋದ್ರಿಂದ ಅದು ಹೆಂಗೆ ಅಂದರೆ ನಮಗೆ ಒಂದು ಐ ಹ್ಯಾವ್ ಅ ಕನೆಕ್ಷನ್ ವಿತ್ ಮದರ್ ಅರ್ತ್. ದಟ್ ಇಸ್ ವಾಟ್ ಐ ಆಲ್ವೇಸ್ ಫೀಲ್. ನನಗೂ ಮತ್ತು ಭೂಮಿ ತಾಯಿಗೂ ಒಂದು ಕನೆಕ್ಷನ್ ಇದೆ. ಆ ಭೂಮಿ ತಾಯಿ ನನಗೆ ಇಮಿಡಿಯೇಟಾಗಿ ಹೇಳ್ಬಿಡ್ತಾಳೆ, ಇದನ್ನೇನೋ ಒಂದು ಮಾಡು ಮಾರೆ ಅಂತ. ಸೊ ಹಂಗೆ ಹೋದಾಗ ಅವತ್ತು ಒಂದು ಫುಲ್ ಡೇ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ನನಗೆ. ಇದು ಹಿಂಗಾಗ್ಬಿಡ್ತಲ್ಲ, ಇದನ್ನೇನೋ ಮಾಡಬೇಕಲ್ಲ ಅಂತ. ಅದಕ್ಕೆ ಸರಿಯಾಗಿ ಯಾರಾದರೂ ಫಂಡರ್ಸ್ ಬರ್ತಾರೆ, ಅವರೇ ಬರ್ತಾರೆ. ನಾವು ಹುಡ್ಕೊಂಡು ಹೋಗಿರ್ತೀವಿ, ಬಟ್ ಅವರೇ ಕೇಳ್ತಾರೆ ಇದನ್ನು ನಾವು ಹಿಂಗೆ ಮಾಡಬೇಕು ಅಂತಿದ್ವಿ ಅಂತ. ಸೊ
ಅಲ್ಲಿಗೆ ಲಿಂಕು ಆಗುತ್ತೆ ಆ್ಯಂಡ್ ವಿ ಆರ್ ಏಬಲ್ ಟು ಡೂ ದ್ಯಾಟ್. ಸೊ ಐ ಥಿಂಕ್ ದ ಇಂಟೆನ್ಷನ್ ಫ್ರಮ್ ದ ಡೇ ಒನ್ ಹ್ಯಾಸ್ ಬಿನ್ ವೆರಿ ವೆರಿ ಕ್ಲಿಯರ್. ಸೊ ನನಗನ್ಸೋದು ನಿಮಗೆ ಒಂದು ಯೂನಿವರ್ಸಲ್ ಕನೆಕ್ಷನ್ನೇ ಇದೆ ಮೇ ಬಿ. ಹೌದು, ಒಂದು ಯೂನಿವರ್ಸ್ಕ್ಕಿಂತ ನನಗೆ ಭೂಮಿ ತಾಯಿ ಮೇಲೆ ಕನೆಕ್ಷನ್ ಐ ಥಿಂಕ್ ಅದು ಭಾಳ. ಸೊ ಆ ಕನೆಕ್ಷನ್ಗೆ ಅದು ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ಅನ್ಕೊಂಡಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಸೇವಕರು ಅಂದರೆ ವಾಲಂಟಿಯರ್ಸ್ನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ? ಸ್ವಯಂ ಸೇವಕರು ಏನಾಗುತ್ತೆ, ಸುಮಾರು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದಿರುತ್ತೆ, ಆಸೆ ಇರುತ್ತೆ. ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿರಲ್ಲ. ಒಬ್ಬೊಬ್ಬರು ಅವರ ಒಂದು ಕೆಪಾಸಿಟಿಯಲ್ಲಿ ಮತ್ತು ಅವರ ಒಂದು ಅವರ ಕೆಪಾಸಿಟಿಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೇದು ಮಾಡಿದರೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಲ್ಲೋ ಆಚೆ ಹೋಗ್ತೀರಿ, ಹೋದಾಗ ಇನ್ನೋವೇಟೇಬಲ್ ನೀವೇನೋ ಒಂದು ತೊಗೊಳ್ಬೇಕಾಗತ್ತೆ. ಒಂದು ಓಕೆ, ಹೊಟ್ಟೆ ಹಸಿತು ಅಂತ ನೀವು ಏನೋ ಬ್ರೆಡ್ ತೊಗೊಳ್ತೀರಿ, ಬ್ರೆಡ್ ಬರೋದು ನಿಮಗೆ ಒಂದು ಕವರಲ್ಲಿ ಬರುತ್ತೆ. ಜಾಮ್ ತೊಗೊಳ್ತೀರಿ ಟ್ರಾವೆಲ್ ಮಾಡಿದಾಗ, ಆ ಜಾಮ್ ಬರೋದು ನಿಮಗೆ ಒಂದು ಇದರಲ್ಲಿ. ಬಟ್ ಕ್ಯಾನ್ ಮೀ ಆ್ಯಂಡ್ ಯು ಬಿ ರೆಸ್ಪಾನ್ಸಿಬಲ್ ಇನ್ ಡಿಸ್ಪೋಸಿಂಗ್ ದಟ್ ಕವರ್ ಆ್ಯಂಡ್ ದ ಜಾಮ್ ಪ್ಯಾಕೆಟ್? ಪ್ಲಾಸ್ಟಿಕ್ ಬಿಟ್ಟಿರೋಕ್ಕಾಗಲ್ಲ. ಇವತ್ತಿನ ಮಟ್ಟಿನಲ್ಲಿ ನಮ್ಮ ನಂಟು ಮಗು ಹುಟ್ಟಿದಾಗಲೇ ಅಂಬಲಿಕಲ್ ಕಾರ್ಡ್ಗೆ ಒಂದು ಕ್ಲಿಪ್ ಹಾಕ್ತಾರೆ, ನೋಡಿದ್ದೀರಲ್ಲ? ಆ ಅಂಬಲಿಕಲ್ ಕಾರ್ಡ್ಗೆ ಹಾಕೋ ಕ್ಲಿಪ್ ಪ್ಲಾಸ್ಟಿಕ್ ಇರುತ್ತೆ. ಅದು ಹೈ ಗ್ರೇಡ್ ಪ್ಲಾಸ್ಟಿಕ್ ಅದು. ಬಟ್ ಅಲ್ಲಿಂದ ಶುರು ಆಗುತ್ತೆ ಪ್ಲಾಸ್ಟಿಕ್ ನಂಟು. ಸೊ ಇವಾಗ ಇದನ್ನ ಯಾರು ರೆಸ್ಪಾನ್ಸಿಬಲ್ ಆಗಿ, ಇದರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಂಡು ಅದನ್ನು ಚೇಂಜ್ ಮಾಡ್ತೀವಿ? ಅದನ್ನು ರೆಸ್ಪಾನ್ಸಿಬಲ್ ಆಗಿ ಡಿಸ್ಪೋಸ್ ಮಾಡ್ಬೋದಾ? ಪ್ಲಾಸ್ಟಿಕ್ಕಿಂದ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ. ನೀವು ಒಂದು ಕಾರ್ ಬಿಡ್ತಾ ಇದ್ದೀರಿ ಅಂದರೆ ಕಾರಲ್ಲಿರೋ ಡ್ಯಾಶ್ ಬೋರ್ಡು ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ಬಟ್ ಈಚ್ ಒನ್ ಆಫ್ ಅಸ್ ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ಅದು ನಾವು ಹೇಳೋದು. ಸೊ ಇದಕ್ಕೆ ಏನಂದರೆ ಓನ್ಲಿ ಸ್ವಯಂ ಸೇವಕರು ನಾನು ಚೇಂಜ್ ಆಗ್ತೀನಿ ಅಂತ ಬರ್ತಾರಲ್ಲ, ನಾನು ಚೇಂಜ್ ಆಗ್ತೀನಿ ಅಂತ ಬಂದರೆ ದೇಶ ಚೇಂಜ್ ಆಗುತ್ತೆ. ಇದೇ ಥರ ಫಸ್ಟ್ ಹೇಳಿದ್ವಲ್ಲ, 1 ಕೋಟಿ ಜನ ಹೇಳಿದ್ರೆ ಅಂತ ಒಂದು ಪ್ಲಾಸ್ಟಿಕ್ ಬಿಸಾಕಿದ್ರೆ ಪರವಾಗಿಲ್ಲ ಅಂತ. ಸೊ ಇದೇ ಥರ 1 ಕೋಟಿ ಜನ ನಾನು ಚೇಂಜ್ ಆಗ್ತೀನಿ, ಪ್ಲಾಸ್ಟಿಕ್ ನನ್ನ ಹತ್ರನೇ ಇರಲಿ ಅಂತ ಪಾಕೆಟಲ್ಲಿ ಇಟ್ಕೊಂಡು ಮನೆಗೆ ಹೋಗಿ BBMP ಅವ್ರು ಕೊಟ್ಟರೆ BBMP ಅವ್ರು ನೋಡ್ಕೊಳ್ತಾರೆ, ಅಥವಾ ನಿಮ್ಮ ಮುನ್ಸಿಪಾಲಿಟಿನೋ ನಿಮ್ಮ ಪಂಚಾಯತ್ ಅವ್ರು ನೋಡ್ಕೊಳ್ತಾರೆ. ಐ ಥಿಂಕ್ ಈ ಚೇಂಜ್ ಮಾಡಲಿಕ್ಕೆ ಒಂದೇ ಇದು ಅಂದರೆ ಟು ವಾಲಂಟಿಯರ್ ಯುವರ್ ಸೆಲ್ಫ್ ಆ್ಯಂಡ್ ಗಿವ್ ಯುವರ್ ಸೆಲ್ಫ್ ಟು ದ ಸೊಸೈಟಿ. ಓಕೆ. ಸೊ ನಿಮ್ಮ ಈ ಕೆರೆ ಮತ್ತು ಪರಿಸರ ರಕ್ಷಣೆ ಜೊತೆಗೆ ಫ್ಲೋಟಿಂಗ್ ಒಂದು ಇದು ಮಾಡಿದ್ರಿ, ಫ್ಲೋಟಿಂಗ್ ವೆಟ್ಲ್ಯಾಂಡ್ಸ್ ಅದು ಮಾಡಿದ್ರಿ. ಸೊ ಅದು ಎಷ್ಟು ಕೆರೆಗಳಲ್ಲಿ ಇನ್ವಾಲ್ವ್ ಆಯ್ತು, ಅಂದರೆ ಏನದು ಎಕ್ಸಾಕ್ಟ್ಲಿ, ಹೇಗೆ ಕಾರ್ಯನಿರ್ವಹಿಸಿ? ಸೊ ಬೇಸಿಕಲಿ ಏನಂದರೆ, ಅಗೇನ್ ಇದು ನಮ್ಮ ದಕ್ಷಿಣ ಕನ್ನಡ ಬುದ್ಧಿ ಅಂದ್ಕೊಳ್ಳಿ. ನಾವು ದಕ್ಷಿಣ ಕನ್ನಡದಲ್ಲಿ ಒಂದು ಪತ್ರೊಡೆ ಅಂತ ಮಾಡ್ತೀವಿ, ತಿಂದಿದ್ದೀರಾ? ಪತ್ರೊಡೆ ಮಾಡುವಂಥ ಕೆಸುವಿನಿಲೆ. ಓಕೆ, ಆ ಕೆಸುವಿನಿಲೆ ಇಸ್ ಯೂಶಲಿ ಬೆಳೆಯುವಂಥದ್ದು ಎಲ್ಲಿ ಅಂದರೆ ಎಲ್ಲಿ ನೀರು ಹರಿದು ಹೋಗುತ್ತೋ, ಆಮೇಲೆ ಸ್ವಲ್ಪ ಕೊಚ್ಚೆ ಅದೆಲ್ಲ ಇದ್ದರೆ ಅಲ್ಲಿ ಬೆಳೆಯುತ್ತೆ. ಯಾಕೆ ಅಂದರೆ ಇಟ್ ಇಸ್ ಅ ವೆರಿ ಹೈ ಅಬ್ಸಾರ್ಬೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್. ಎಷ್ಟು ಜಾಸ್ತಿ ಕಸ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಅದು. ಸೊ ಇದರಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಕ್ಯಾನಾ ಮತ್ತು ಕೊಲೋಕೇಶಿಯಾ, ಇದನ್ನು ಕೊಲೋಕೇಶಿಯಾ ಅಂತಾರೆ. ಈ ಥರದ್ದೆಲ್ಲ ಸುಮಾರಷ್ಟು ಗಿಡಗಳಿವೆ. ಇದೇನಂದರೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಇಸ್ ವೆರಿ ಹೈ. ಇದು ನೀವು ನೀರಲ್ಲಿ ಹಾಕಿದರೆ ಎಷ್ಟು ಬೇಗ ಅಷ್ಟು ಬೇಗ ನ್ಯೂಟ್ರಿಯೆಂಟ್ಸ್ ಹೇಳ್ಕೊಂಡು ದೊಡ್ಡ ಇಲೆ ಕೊಟ್ಬಿಡುತ್ತೆ. ನೋಡೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಕನ್ಸ್ಯೂಮ್ ಇಟ್. ಊರವರೆಲ್ಲ ಮರ ಕಡಿತಿರುವಾಗ ನೀವ್ಯಾ ಖುಷಿ ಗಿಡ ನೆಡ್ತಾ ಇದ್ದೀರಾ? ಅದೇ ರೀಸನ್, ಎಲ್ಲಾರು ಮರ ಕಡಿತಾ ಇರ್ಬೇಕಾರೆ ಗಿಡ ನೆಡೋರು ಯಾರಾದ್ರೂ ಬೇಕಲ್ಲ. ಏನೋ 1-2 ಗಿಡ ನೆಟ್ಟು 3 ಮರ ಕಡಿತೀರಾ ನೀವು? ಇಲ್ಲ ಗುರು, ಬೆಂಗಳೂರಾದ್ಯಂತ 1.5 ಲಕ್ಷಕ್ಕಿಂತ ಜಾಸ್ತಿ ಗಿಡ ನಟ್ಟಿದೀವಿ. ಬರೀ ನಟ್ಟಿರೋದು ಮಾತ್ರ ಅಲ್ಲ, ಎಲ್ಲದನ್ನು ಮೇಂಟೈನ್ ಕೂಡ ಮಾಡಿದೀವಿ. ಅದೇ ತರ ಇಲ್ಲಿ ಹಿಂದೆ ಏನ್ ನೋಡ್ತಾ ಇದೀರಿ, ವಿ ಹ್ಯಾವ್ ಪ್ಲಾಂಟೆಡ್ ಮೋರ್ ದೆನ್ 30,000 saplings and I want all of you to be a part of this. ಓ, ನಾವು ಜಾಯಿನ್ ಆಗ್ಬೋದಾ ಗಿಡ ನೆಡ್ಲಿಕ್ಕೆ? ಖಂಡಿತ ಜಾಯಿನ್ ಆಗ್ಬೋದು. ನಾವೇನ್ ಮಾಡ್ತಾ ಇದೀವಿ, ನಾಡಿದ್ದು ನ್ಯೂ ಇಯರ್ ಬರ್ತಾ ಇದೆಯಲ್ಲ, ಸೊ ನ್ಯೂ ಇಯರ್ಗೆ ಎಲ್ಲರೂ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಜೋರಾಗಿ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನೋ ಹೊಸದಾಗೆಲ್ಲ ಮಾಡ್ತಾರೆ. ಸೊ ನಾವು ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ, 10ನೇ ತಾರೀಕು ಜಾನ್ವರಿ ಎಲ್ಲರೂ ಸೇರ್ಕೊಂಡು ಗಿಡ ನೆಡುವ ಅಂತ. ಬರೀ ನೆಡೋದು ಮಾತ್ರ ಅಲ್ಲ, ಅದಾದ್ಮೇಲೆ ಹಂಗೆ ಜಾಸ್ತಿ ವಾಲಂಟಿಯರಿಂಗ್ ಮಾಡಿ ನಮ್ಮ ಭೂಮಿ ತಾಯಿಯನ್ನ ಇನ್ನೂ ಗ್ರೀನಾಗಿ ಮಾಡೋಣ ಅಂತ. ದಟ್ಸ್ ಅವರ್ ರೆಸೊಲ್ಯೂಷನ್. ಎಷ್ಟು ಎಂಟ್ರಿ ಫೀಸ್ ಇಟ್ಟಿದ್ದೀರಾ ಸರ್? ಎಂಟ್ರಿ ಫೀಸ್ ಏನಿಲ್ಲ, ಚೆನ್ನಾಗಿ ಊಟ ಮಾಡ್ಕೊಂಡು ಬರೋದು, ಸರಿಯಾಗಿ ಕೆಲಸ ಮಾಡೋದು, ಗಿಡ ನೆಡೋದು. ನೀವು ಯಾರನ್ನ ಬೇಕಾದ್ರೂ ಕರ್ಕೊಂಡು ಬರ್ಬೋದು. ಯು ಕ್ಯಾನ್ ಆಲ್ಸೋ ಬ್ರಿಂಗ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ನಾಯಿಗಳನ್ನೂ ಕರ್ಕೊಂಡು ಬರ್ಬೋದು. ಇಲ್ಲಿ ಓಡಾಡಲಿಕ್ಕೆ ಸುಮಾರು ಜಾಗ ಇದೆ. ಬೆಂಗಳೂರಿನಲ್ಲಿ ಏನಾಗ್ತಾ ಇತ್ತು, ಈ ವೆಟ್ಲ್ಯಾಂಡ್ಸ್ ಅಂದರೆ ಈ ಕಸ ಎಲ್ಲ ಹರಿದು ಬರುವಂಥದ್ದು ಮತ್ತು ಸೂವೇಜ್ ಹರಿದು ಬರುವಂಥದ್ದು ಅದೆಲ್ಲ ಸುಮಾರು ಜಾಸ್ತಿ ಇತ್ತು. ಸುಮಾರು ಕೆರೆಗಳಲ್ಲಿ, ನಮ್ಮ ಕೆರೆಗಳಲ್ಲೇ ಇದೆ. ಕೆಂಪೇಗೌಡರು ಕೆರೆ ಮಾಡಿದಾಗ ಬರುವಂಥ ನೀರೆಲ್ಲ ಭಾಳ ಚೆನ್ನಾಗೇ ಇತ್ತು. ಬಟ್ ಇವಾಗ ಏನಂದರೆ ನಮ್ಮ ಕೆರೆಗಳನ್ನ ಒಂದು ಸ್ವಲ್ಪ ಇಂಜಿನಿಯರ್ ಮಾಡಬೇಕಾಗತ್ತೆ ನಾವು. ಯಾಕಂದರೆ ಅವಾಗಿದ್ದಿದ್ದು ಇಂಜಿನಿಯರಿಂಗಿಗೂ ಇವತ್ತಿಗೂ ಒಂದು ಸ್ವಲ್ಪ ಚೇಂಜ್ ಇದೆ. ಯಾಕಂದರೆ ಅಲ್ಲಿ ಲ್ಯಾಂಡ್ ಯೂಸ್ ಮತ್ತು ಲ್ಯಾಂಡ್ ಕವರ್ ಬೇರೆ ಆಗಿರುತ್ತೆ. ಮುಂಚೆ ಬರೀ ಅಗ್ರಿಕಲ್ಚರ್ ಫೀಲ್ಡ್ ಇತ್ತು, ಬಟ್ ಇವಾಗೆಲ್ಲ ಅಪಾರ್ಟ್ಮೆಂಟ್ಸ್ ಅದು ಇದು ಎಲ್ಲ ಆಗಿರುತ್ತೆ. ಸೊ ಇದರಿಂದ ಏನಂದರೆ
ಬರುವಂಥ ನೀರನ್ನು ನಿಲ್ಲಿಸುವಂಥ ಒಂದು ಕೆಲಸ ಮಾಡಬೇಕು. ಒಂದು ನಿಂತ ಮೇಲೆ ಅದನ್ನು ಸ್ಲೋ ಆಗಿ ಹರಿಬಿಡಬೇಕಾಗುತ್ತೆ. ಈ ಹರಿಬಿಡಬೇಕಾದ್ರೆ ಇದೇ ನಮ್ಮ ಈ ಕೊಲೋಕೇಶಿಯಾ, ದಟ್ ಇಸ್ ಈ ಪತ್ರೊಡೆ ಎಲೆ ಮತ್ತು ಕ್ಯಾನಾ ಇಂಡಿಕಾ, ಈ ಥರದ್ದು ಸುಮಾರೆಲ್ಲ ಗಿಡಗಳು ನಮ್ಮ ನೇಟಿವ್ ಪ್ರಜಾತಿ ಗಿಡಗಳೇ. ಅದನ್ನೆಲ್ಲ ಹಾಕಿದ್ರೆ ಅದೇನಾಗುತ್ತೆ, ಈ ಬ್ಲ್ಯಾಕ್ ಕಲರ್ ನೀರು ಬರುತ್ತಲ್ಲ, ಇದರ ಮಧ್ಯೆ ಅದೊಂಥರ ಫಿಲ್ಟರ್ ಥರ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಫಿಲ್ಟರ್ ಥರ ಕ್ರಿಯೇಟ್ ಆಗಿ ಅದರ ಬೇರಿನ ಮಧ್ಯೆ ಎಲ್ಲ ಹೋಗಿ ಆಚೆ ಬರೋ ಅಷ್ಟೊತ್ತಿಗೆ ಲೈಟ್ ಗ್ರೇ ಆಗಿ ಆಚೆ ಬರುತ್ತೆ. ಸೊ ಇದನ್ನು ನಾವು ಏನು ಹೇಳ್ತೀವಿ, ವೆಟ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಈ ಒಂದು ವೆಟ್ಲ್ಯಾಂಡ್ ಅಂತ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಬರೋವಂಥದ್ದನ್ನು ಇನ್ನೊಂದು ವೆಟ್ಲ್ಯಾಂಡಿಗೆ ಕಳಿಸ್ತೀವಿ. ಅಲ್ಲಿ ಆ ವೆಟ್ಲ್ಯಾಂಡಲ್ಲಿ ಒಂದಷ್ಟು ಪ್ಯೂರಿಫೈ ಆಗುತ್ತೆ. ನೆಕ್ಸ್ಟ್ ನನಗೆ ಇನ್ನೊಂದು ಇದರ ಜಕ್ಕೂರಲ್ಲಿ ಮಾಡಿದ್ದಾರೆ, ನೀವು ಆ್ಯಕ್ಚುಲಿ ಸ್ಯಾಟಲೈಟಲ್ಲಿ ನೋಡ್ಬೋದು. ಅಲ್ಲೂ ನೀರನ್ನೆಲ್ಲ ಹೀಗೆ 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 ಬಿಟ್ಟು ನೆಕ್ಸ್ಟ್ ಹೋಗುವಂಥ ನೀರು ದೂರ ಹೋಗೋ ಅಷ್ಟೊತ್ತಿಗೆ ಹರಿಯೋ ನೀರು ಕ್ಲೀನ್ ಆಗಿ ಆಚೆ ಹೋಗ್ಬಿಡುತ್ತೆ. ಸೊ ಅ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್ ಗೆಟ್ಸ್ ಅಬ್ಸಾರ್ಬ್ಡ್ ಅಂಡ್ ಆಲ್ಸೋ ಸೆಟಲ್ಡ್ ದೇರ್. ಇದನ್ನ ನಾವೇನ್ ಮಾಡಿದೀವಿ, ಸುಮಾರಷ್ಟು ಕಡೆ ನಮಗೆ ಮಣ್ಣು ಸಿಗುತ್ತೆ, ಕೆಲವು ಕಡೆ ತುಂಬಾ ಡೀಪ್ ಇರುತ್ತೆ, ಮಣ್ಣು ಸಿಗೋದಿಲ್ಲ. ಅಂತ ಕಡೆ ನಾವೇನ್ ಮಾಡಿದೀವಿ, ಇದಕ್ಕೆ ಒಂದು ಪಾಲಿಥೀನ್ ನಲ್ಲಿ ಬಾಕ್ಸ್ ತರ ಮಾಡ್ಕೊಂಡು ಆ ಬಾಕ್ಸ್ ನಲ್ಲಿ ಇಟ್ಟಿದೀವಿ. ಇದಕ್ಕೆ ಮಣ್ಣಿಲ್ಲ, ನೀರಿಗೆ ಟಚ್ ಆಗುತ್ತೆ. ಇದನ್ನ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಕನೆಕ್ಟೆಡ್ ಇಟ್, ಎಲ್ಲ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸಿ ಅದಕ್ಕೆ ಒಂದು ಪೈಪ್ ಎಲ್ಲ ಹಾಕಿ ಅದನ್ನ ಆ ಕಡೆ ಈ ಕಡೆ ಕಟ್ಬಿಡೋದು. ಕಟ್ಟಿದಾಗ ಏನಾಗುತ್ತೆ, ಅದಂಗೆ ಫ್ಲೋಟ್ ಆಗ್ತಾ ಇರುತ್ತೆ. ನಾವು ಇದನ್ನ ನಮ್ಮ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಕೂಡ ಮಾಡಿದ್ದೀವಿ. ಸೊ ಇದು ವಿತ್ ಅವರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಒಂದು ತೇವಾ ಅಂತ ಒಂದು ಕಂಪನಿ ಅವ್ರ ಜೊತೆಗೆ ಇಡೀ ಲಾಲ್ಬಾಗ್, ನೀವು ನೆಕ್ಸ್ಟ್ ಟೈಮ್ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಹೋದಾಗ ಯು ವಿಲ್ ಸಿ ದ ಫ್ಲೋಟಿಂಗ್ ಗಾರ್ಡನ್ಸ್. ಸೊ ಇದೇನಾಗುತ್ತೆ, ಸುಮಾರಷ್ಟು ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡಿ ನಮ್ಮ ನೀರನ್ನು ಇನ್ನೂ ಪ್ಯೂರಿಫೈ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ದಿಸ್ ಇಸ್ ಕಾಲ್ಡ್ ಫ್ಲೋಟಿಂಗ್ ವೆಟ್ಲ್ಯಾಂಡ್. ಓಕೆ, ಸೊ ಇದು ಇವಾಗ ನೆಕ್ಸ್ಟು ಫ್ಯೂಚರ್ ಕೆರೆಗಳಿಗೆ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆಯಾ ಹೇಗೆ? ಸುಮಾರಷ್ಟು ಕೆರೆಗಳಲ್ಲಿ ಇವಾಗ ವಾಟರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀರಿದೆ, ಬಟ್ ಆ ನೀರಿನ ಕ್ವಾಲಿಟಿ ದೇವರಿಗೆ ಪ್ರೀತಿ, ಆಯ್ತಾ? ಈ ನೀರನ್ನು ಅಭಿವೃದ್ಧಿ ಮಾಡಬೇಕು. ಈ ನೀರನ್ನು ಇದ್ದ ಕಡೆನೇ ನಾವು ಟ್ರೀಟ್ ಮಾಡಬೇಕು ಅಂದರೆ ಇದೆಲ್ಲ ಕೆಲವು ಟೆಕ್ನಿಕಲ್, ನಾನು ಹೇಳ್ದಂಗೆ ವಿ ಆರ್ ಅ ಟೆಕ್ನಿಕಲ್ NGO. ಸೊ ಕೆಲವು ಕಡೆ ವಿ ವಿಲ್ ಹ್ಯಾವ್ ಟು ಡೂ ಏರೇಷನ್ಸ್ ಮಾಡಬೇಕಾಗುತ್ತೆ, ಸುಮಾರಷ್ಟು ಆಕ್ಸಿಜನ್ ಬಿಡಬೇಕಾಗುತ್ತೆ. ಸೊ ಇದಕ್ಕೆ ಸಬ್ಮರ್ಸಿಬಲ್ ಏರೇಟರ್ಸ್ ಅಂತಿದೆ, ಕ್ಯಾಸ್ಕೇಡಿಂಗ್ ಏರೇಟರ್ಸ್ ಅಂತಿದೆ, ಆಮೇಲೆ ಫ್ಲೋಟಿಂಗ್ ವೆಟ್ಲ್ಯಾಂಡ್ಸ್ ಇದೆ. ಆಮೇಲೆ ಲಾಲ್ಬಾಗಲ್ಲೇ ನೋಡಿದ್ರೆ ನೀವು ಅಲ್ಲೊಂದು ವಾಟರ್ಫಾಲ್ ಮಾಡಿದ್ದಾರೆ. ವಾಟರ್ಫಾಲ್ ಕಣ್ಣಿಗೆ ಭಾಳ ಆನಂದ, ಬಟ್ ಅದು ಎಷ್ಟು ಅದ್ಭುತವಾದ ಒಂದು ಟೆಕ್ನಾಲಜಿ ಅಂದರೆ ಅಲ್ಲಿಂದ ನೀರು ಬಿದ್ದಾಗ ನೀರು ಗೆಟ್ಸ್ ಆಕ್ಸಿಜನೇಟೆಡ್. ಸೊ ನಮ್ಮ ಆಕ್ಸಿಜನ್ ಲೆವೆಲ್ಸ್ ಇನ್ ದ ವಾಟರ್ ಇಂಪ್ರೂವ್. ನೀರಿನಲ್ಲಿರೋ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆದರೆ ಏನಾಗುತ್ತೆ, ನೀರಿನಲ್ಲಿರೋ ಪಕ್ಷಿಗಳಿಗೆ ಆಮೇಲೆ ಮೀನುಗಳಿಗೆ ಅದಕ್ಕೆಲ್ಲ ಒಳ್ಳೆ ಇಟ್ಸ್ ಅ ಬೆಟರ್ ಕಂಡೀಷನ್ ಫಾರ್ ದೆಮ್ ಟು, ಇವಾಗ AQI ಅಂತ ಏನು ಹೇಳ್ತಾರೆ ಆ ಥರ ಇಟ್ಸ್ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ಸ್ ಆರ್ ಬೆಟರ್. ಅದಿದ್ರೆ ಇದಕ್ಕೆ ಮೀನುಗಳಿಗೆ ಮತ್ತು ಲೈಫ್ ಅಂಡರ್ ವಾಟರ್ ಏನಿದೆ ಅದಕ್ಕೆಲ್ಲ ಭಾಳ ಉತ್ತಮ. ಓಕೆ, ಸೊ ಇದಿಷ್ಟೇ ಅಲ್ಲ, ಇನ್ನೂ ಇದೆ ಇವ್ರ ಕೆಲಸಗಳು. ಸೊ ಬಾಳೆನಾರನ್ನು ಬಿಟ್ಟಿಲ್ಲ ಅವರು, ಬಾಳೆನಾರದ ಏನು ಕೀ ಚೈನ್ಗಳು ಇದೆಲ್ಲ ಒಂದಿಷ್ಟು ಏನೇನೋ ಮಾಡ್ತಾ ಇದ್ದೀರಾ, ಅದು ಹೇಗೆ ಕೆಲಸ ನಡೀತಾ ಇದೆ? ಸೊ ನನ್ನ ತಂಡದವರು ಒಂದ್ಸತಿ ಹಿಂಗೆ ಹಾಲಿಡೇಗೆ ಅಂತ ನಮ್ಮ ಹಂಪಿ ಹತ್ರ ಹೋಗಿದ್ದಾರೆ. ಹಂಪಿ ಹತ್ರ ಹೋದಾಗ ಅಲ್ಲಿ ಬಾಳೆನಾರಿನ ಸೀರೆಗಳು ಮಾಡುವಂಥದ್ದು, ಬಾಳೆನಾರಿನ ಒಂದಷ್ಟು ಐಟಮ್ಗಳು ಮಾಡೋದು, ಅದೆಲ್ಲ ಅಲ್ಲಿ ಒಂದು SAG ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರು ಮಾಡ್ತಾಯಿದ್ರು. ಸೊ ನಮ್ಮ ತಂಡದವರು ಹೋಗಿ ಕೇಳಿದ್ರು, ಎಂಥ ಅದ್ಭುತವಾಗಿ ಮಾಡ್ತಾ ಇದ್ದೀರಾ, ನೀವು ಯಾಕೆ ಇದನ್ನು ಬೆಂಗಳೂರಿಗೆ ತೊಗೊಂಡು ಬರಬಾರ್ದು, ಮತ್ತು ನಮ್ಮ ಕಾರ್ಪೊರೇಟ್ ವಾಲಂಟಿಯರ್ಸ್ಗೆ ಸುಮಾರು ಜನರಿಗೆ ಇದ್ರ ಬಗ್ಗೆ ಒಂದಷ್ಟು ಅರಿವು ಮೂಡಿಸ್ಬೋದಲ್ಲ, ಮತ್ತು ಇಂಟ್ರೊಡ್ಯೂಸ್ ಮಾಡ್ಬೋದಲ್ಲ ಇದನ್ನು ಅಂತ. ಸರಿ ಮಾಡ್ತೀವಿ, ನಾವು ಬರ್ತೀವಿ, ನಾವೆಲ್ಲ ಇಲ್ಲಿಂದಾನೆ, ಬಟ್ ನೀವು ನಮ್ಮನ್ನು ಕರ್ಕೊಂಡೋಗಿ ವಾಪಸ್ ಬಿಡಬೇಕು ಅಂದ್ರೆ ಆಯ್ತು ಪರವಾಗಿಲ್ಲ, ನಾವು ಏನೋ ವ್ಯವಸ್ಥೆ ಮಾಡೋಣ ಅಂಥೇಳಿ ಆಲ್ಮೋಸ್ಟ್ 1 ವರ್ಷ ನಾವು ಯಾರು ಇದನ್ನು ಅಡಾಪ್ಟ್ ಮಾಡ್ಬೋದು ಅಂತ ವಿಚಾರ ಮಾಡ್ತಾ ಇದ್ವಿ. ಆಗ ಒನ್ ಆಫ್ ಅವರ್ ಡೋನರ್ ಏಜೆನ್ಸಿ ಇಸ್ ಕಾಲ್ಡ್ CGI ಅಂತ ಒಂದು ಭಾಳ ದೊಡ್ಡ ಕಂಪನಿ ಅದು. ಇವರು ಇನ್ ಹೌಸ್ ಏನಾದರೂ ಮಾಡಬೇಕು ಗುರು, ನಾವು ವಾಲಂಟಿಯರ್ಸ್ ಇದ್ದಾರೆ, ಬಟ್ ಅವತ್ತಿನ ದಿನ ನಮ್ಗೆ ಆಚೆ ಹೋಗೋಕ್ಕಾಗಲ್ಲ, ಇಲ್ಲೇ ಬಂದು ಏನಾದರೂ ಮಾಡುವಂಥದ್ದು ಏನಾದರೂ ಇದೆಯಾ ಅಂತ. ಸೊ ನಮ್ಮ ಟೀಮ್ ಮೆಂಬರ್ಗೆ ಸಡನ್ನಾಗಿ ಫ್ಲ್ಯಾಶ್ ಆಯ್ತು ಅದು. ಆ್ಯಂಡ್ ಅವರು CGI ಅವ್ರನ್ನ ಕೇಳಿದ್ರು, ಈ ಥರ ಒಂದು SHG ಗ್ರೂಪ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬಂದರೆ ಅವರು ಬಾಳೆ ನಾರಿನಲ್ಲಿ, ಬಾಳೆ ದಿಂಡಿನಲ್ಲಿ ಅದನ್ನೆಲ್ಲ ಡ್ರೈ ಮಾಡ್ಕೊಂಡು ಅದನ್ನೆಲ್ಲ ತೊಗೊಂಡು ಬಂದಿರ್ತಾರೆ. ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಗೊಂಬೆ ಮಾಡ್ಬೋದು, ಕೀ ಚೈನ್ಗಳು ಮಾಡ್ಬೋದು, ಮತ್ತು ಬ್ಯಾಗ್ಗಳು ಮಾಡ್ಬೋದು, ಪಾಟ್ಗಳ ಥರ ಮಾಡ್ಬೋದು. ಸೊ ದರ್ ಇಸ್ ಅ ಲಾಟ್ ಆಫ್ ಶೋ ಪೀಸಸ್ ಮಾಡ್ಬೋದು, ಮತ್ತು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಮಾಡ್ಬೋದು, ಇದನ್ನು ನಾವು ನಿಮಗೂ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಸೊ CGI ಅವರು ಸರಿ ಬನ್ನಿ ಅಂತ ಹೇಳಿದರು. ಆ್ಯಂಡ್ ಅದು ಜನರಿಗೆ ಎಷ್ಟು ಖುಷಿ ಆಯಿತು ಅಂದರೆ
ಭಾಳ ಖುಷಿ ಪಟ್ಬಿಟ್ರು. ಆ್ಯಂಡ್ ಅವರು ಆ ಕೀ ಚೈನ್ಗಳನ್ನೆಲ್ಲ ಇವಾಗಲೂ ಎಲ್ಲ ಹಿಡ್ಕೊಂಡು ನಿಮ್ಮ ಕಾರ್ಗಳಿಗೆಲ್ಲ. ಇನ್ನೊಂದು ಒಳ್ಳೇದೇನು ಗೊತ್ತಾ, ನಿಮ್ಮ ಈ ಕೆಲವು ಕೀ ಚೈನ್ ಎಲ್ಲ ಅದು ನಿಮ್ಮ ಕಾರಿಗೆಲ್ಲ ತಾಗಿ ಸ್ಕ್ರಾಚ್ ಎಲ್ಲ ಆಗುತ್ತೆ, ಇದಾಗಲ್ಲ. ಸೊ ಈ ಥರ ಇಟ್ಸ್ ಆಲ್ಸೋ ಬಯೋಡಿಗ್ರೇಡಬಲ್. ನೀವು ಬೇಡ ಅಂದರೆ ಕಿತ್ತು ಬಿಸಾಕೋದು. ಇನ್ನೊಂದು ಬಾಳೆನಾರು ಇರುತ್ತೆ ಅದನ್ನು. ಸೊ ಈ ಥರ ಬಾಳೆನಾರನ್ನು ವಿತ್ ದ ಹೆಲ್ಪ್ ಆಫ್ SHG. ಸೊ ಇದರಲ್ಲಿ ನಮ್ಮದು ಪಾತ್ರ ಏನಂದರೆ ವಿ ವೇರ್ ಬ್ರಿಡ್ಜಿಂಗ್ ದ ಗ್ಯಾಪ್. ಅಲ್ಲಿ ಹೆಣ್ಮಕ್ಳು ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು, ನಾವು ಅವರನ್ನು ಕನೆಕ್ಟ್ ಮಾಡಿದ್ವಿ. ಸೊ ಆ ಥರ. ಸೊ ಇದ್ರ ಜೊತೆ 8ರಿಂದ 10ನೇ ತರಗತಿ ಮಕ್ಕಳಿಗೆ ಗಣಿತ ಮತ್ತು ವಿಜ್ಞಾನ ತರಗತಿಗಳು. ಕರೆಕ್ಟ್. ಸೊ ಅದು ಕೂಡ ನಡೆಸ್ತಾ ಇದ್ದೀರಾ ಆನ್ಲೈನ್? ಹೌದು. ಸೊ ಎಷ್ಟು ಸ್ಕೂಲ್ಗಳಲ್ಲಿ ನಡೀತಾ ಇದೆ ಇದು? ಎಷ್ಟು ಮಕ್ಕಳು ಇನ್ವಾಲ್ವ್ ಆಗಿದ್ದಾರೆ? ಪ್ರತಿನಿತ್ಯ 12,000 ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದಾದ್ಯಂತ ಸುಮಾರಷ್ಟು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ ಟೀಚರ್ಸು HSR ಲೇಔಟಲ್ಲಿ ನಮ್ಮದು ಸ್ಟುಡಿಯೋ ಇದೆ, ನಿಮ್ಮ ಸ್ಟುಡಿಯೋ ಥರನೇ. ಬಟ್ ಒಂದೇನಂದರೆ ಈ ಸ್ಟುಡಿಯೋಲ್ಲಿ 3 ಕ್ಯಾಮ್ರಾ ಇರುತ್ತೆ. ಒಂದು ಮೇಲ್ಗಡೆ ಇರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯಾವುದು ಅಂತ ತೋರಿಸೋದಕ್ಕೆ. ಒಂದು ಟೀಚರ್ ಮುಖ ಕಾಣಿಸ್ಲಿಕ್ಕಿರುತ್ತೆ, ಇನ್ನೊಂದು ಬ್ಲ್ಯಾಕ್ ಬೋರ್ಡ್ ಕಾಣಿಸ್ಲಿಕ್ಕಿರುತ್ತೆ. ಸೊ ನಾವೇನು ಮಾಡ್ತೀವಿ, ಇಂಟರ್ನೆಟ್ ಥ್ರೂ ಇಲ್ಲಿಂದ ಇಡೀ ಕರ್ನಾಟಕಕ್ಕೆ ಎಜುಕೇಷನ್, ನಾನು ಹೇಳ್ದಂಗೆ ಗುರುಗಳು ದೇ ಹ್ಯಾವ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನನ್ನ ಸಂಗೀತದ ಗುರುಗಳಾಗಿರ್ಬೋದು ಅಥವಾ ನನ್ನ ಕಾಲೇಜಿನ ಗುರುಗಳಾಗಿರ್ಬೋದು, ಅವರು ದೇ ಹ್ಯಾವ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮತ್ತು ಇನ್ನೊಂದು, ನಿಮ್ಗೊಂದು ಫೇವ್ರೆಟ್ ಸಬ್ಜೆಕ್ಟ್ ಅಂತ ಇರುತ್ತೆ. ಆ ಫೇವ್ರೆಟ್ ಸಬ್ಜೆಕ್ಟ್ ಫೇವ್ರೆಟ್ ಆಗಬೇಕು ಅಂದರೆ ಆ ಟೀಚರ್ ಕಾರಣ ಅನ್ಕೊಳ್ತೀನಿ. ಒಪ್ಕೊಳ್ತೀರಾ? ಓಕೆ. ಸೊ ಕೆಲವೊಂದ್ಸಲಿ ಟೀಚರ್ಸ್ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರೆ ಒಳ್ಳೆ, ಇವಾಗ ಪೈಥಾಗರಸ್ ಥಿಯರಮ್ ಯಾರಾದ್ರೂ ಒಂದು ಒಳ್ಳೆ ಸೂಪರ್ ಆಗಿರೋ ಟೀಚರ್ ಪಾಠ ಮಾಡಿದ್ರೆ ಅದು ಥಿಯರಮ್ ತಲೆಯಲ್ಲಿ ಉಳಿದ್ಬಿಡುತ್ತೆ, ರಿಜಿಸ್ಟರ್ ಆಗಿಬಿಡುತ್ತೆ. ಆಮೇಲೆ ನೀವು ಅದು ಆ ಯಂಗ್ ಏಜಲ್ಲಿ ಒಂದ್ಸತಿ ಕಲ್ತು ಬಿಟ್ರೆ ಆಮೇಲೆ ಮರೆಯಲ್ಲ. ಸೊ ನಮಗೆ ಏನಂದರೆ ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಈಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್. ಮಕ್ಕಳಿಗಿಂತ ಇಂಪಾರ್ಟೆಂಟ್ ಯಾರಂದರೆ ಟೀಚರ್ಸ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಸುಮಾರಷ್ಟು ಟೀಚರ್ ಟ್ರೈನಿಂಗ್ ಕೂಡ ಮಾಡ್ತೀವಿ. ಬಟ್ ವಿ ಹ್ಯಾವ್ ಇನ್ ಹೌಸ್ ಟೀಚರ್ಸ್. ಈ ಟೀಚರ್ಗಳು ದೇ ಆರ್ ಸಮ್ ಆಫ್ ದ ಬೆಸ್ಟ್ ಟೀಚರ್ಸ್. ಅವ್ರು ಪಾಠ ಮಾಡೋದು ಕೇಳ್ಬಿಟ್ರೆ ನೀವು ನಾನು ಇನ್ನೊಂದ್ಸತಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಇನ್ನೊಂದ್ಸಲಿ ಪೈಥಾಗರಸ್ ಥಿಯರಮ್ ಕಲಿಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಈ ಬೆಸ್ಟ್ ಟೀಚರ್ಸ್ನ ನಾವು ಕರ್ನಾಟಕದಾದ್ಯಂತ ಮಕ್ಕಳಿಗೆ ಕಳಿಸ್ಬೇಕು ಅಂದರೆ ಫಿಸಿಕಲ್ ಆಗಿ ಕಳಿಸಿದ್ರೆ ಆಗಲ್ಲ. ಅವ್ರು ಪಾಪ ಎಷ್ಟು ಜನರಿಗೆ ಪಾಠ ಮಾಡ್ಬೋದು, ಒಂದು 50 ಜನರಿಗೆ 100 ಜನಕ್ಕೆ ಅಟ್ ಎ ಟೈಮ್ ಪಾಠ ಮಾಡ್ಬೋದು. ಬಟ್ ಥ್ರೂ ಇಂಟರ್ನೆಟ್ ಇಟ್ ಇಸ್ ಅ 2-way ಕಮ್ಯುನಿಕೇಶನ್. ಅಲ್ಲಿ ಮಕ್ಕಳು ಯಾರಾದರೂ ಕೈ ಎತ್ತಿ ನನಗೆ ಡೌಟ್ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಆನ್ಸರ್. ಲೈವ್. ಹಾಂ. ಸೊ ಲೈವ್ ಇರುತ್ತೆ. ಮತ್ತೆ ಇದು ಕ್ಲೌಡಲ್ಲಿ ಸ್ಟೋರ್ ಆಗಿರುತ್ತೆ. ಯಾರಾದರೂ ಮಕ್ಕಳು ಅಬ್ಸೆಂಟ್ ಆದ್ರು ಅನ್ಕೊಳ್ಳಿ, ಅಥವಾ ಆ ಟೀಚರ್ಗೆ ಅದೇ ಪಾಠ ಇನ್ನೊಂದ್ಸತಿ ತೋರಿಸ್ಬೇಕು ಮಕ್ಕಳಿಗೆ ಅಂದರೆ ಅವ್ರು ಲಾಗಿನ್ ಆಗಿ ಓಪನ್ ಮಾಡಿದ್ರೆ ಆ ಕ್ಲಾಸ್ ವಾಪಸ್ ಪ್ಲೇ ಆಗುತ್ತೆ. ಅಂದ್ರೆ ಮುಂಚೆ ದಿನದ್ದು ಮತ್ತೆ ಇಡೀ ವರ್ಷದ ಆಕ್ಚುಲಿ ಅದು ಅಲ್ಲೇ ಇರುತ್ತೆ. ಮತ್ತೆ ಸ್ಕೂಲ್ನವ್ರು ₹1 ಪೇ ಮಾಡ್ಲಿಕ್ಕಿಲ್ಲ. ಇದಕ್ಕೆ ನಮಗೆ ಸುಮಾರಷ್ಟು ಡೋನರ್ಸ್ ಇದ್ದಾರೆ ಹೂ ಆರ್, ಅವ್ರಿಗೂ ಎಜುಕೇಶನ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ಮ್ಯಾನ್ ಫಿಲ್ಟರ್ಸ್ ಅಂತ ಕೇಳಿರ್ತಾರೆ. ಇಟ್ಸ್ ಅ ಜರ್ಮನ್ ಕಂಪನಿ. ಮತ್ತೆ ನಮ್ಮ SBI ಫೌಂಡೇಶನ್ ಅವರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಎಜುಕೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಈ ಥರ ನಮಗೇನೆಂದರೆ ಒಂದು ಸೊಲ್ಯೂಷನ್ ಕೊಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಎ ಸಸ್ಟೈನಬಲ್ ಸೊಲ್ಯೂಷನ್. ನಾವು ಅದನ್ನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇದಕ್ಕೇನೆಂದರೆ ಈ ಟೀಚರ್ ಮಾತ್ರ ಅಲ್ಲ, ಆ ಕ್ಲಾಸ್ನಲ್ಲಿ ಆ ಟೀಚರ್ ಕೂಡ ಅವತ್ತಿನ ದಿನಕ್ಕೆ ಪ್ರೆಸೆಂಟ್ ಆಗಿರ್ತಾರೆ, ಆ ಕ್ಲಾಸಲ್ಲೇ ಇರ್ತಾರೆ ಅವರು. ಸೊ ಬೋತ್ ಆಫ್ ದೆಮ್ ಇಟ್ಸ್ ಲೈಕ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕ್ಲಾಸ್. ಇದರಲ್ಲಿ ಏನಾಗುತ್ತೆ, ಈ ಟೀಚರ್ ಕೂಡ ಪಾಠ ಮಾಡ್ತಾ ಇರ್ತಾರೆ. ದ ಬೆಸ್ಟ್ ಟೀಚರ್ ಇನ್ ಬ್ಯಾಂಗ್ಳೂರ್, ಬೆಸ್ಟ್ ಟೀಚರ್ ಇನ್ ಕರ್ನಾಟಕ. ಇವರಿಂದ ಆ ಟೀಚರ್ ಕೂಡ ಕಲಿತಾ ಇರ್ತಾರೆ. 1-2-3 ವರ್ಷ ಆದಮೇಲೆ ಇವರು ಪಾಠ ಪೈಥಾಗರಸ್ ಥಿಯರಮ್ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಇಟ್ ಕುಡ್ ಬಿ ಎನಿಥಿಂಗ್. ಮ್ಯಾಥ್ಸ್ ಇರ್ಬೋದು ಅಥವಾ ಫಿಸಿಕ್ಸ್ ಇರ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಅದೆಲ್ಲ ಕಲಿಬೇಕಾದ್ರೆ ಆ ಟೀಚರ್ ಕೂಡ ಹಿಂಗೂ ಪಾಠ ಮಾಡ್ಬೋದಲ್ಲ ಅಂತ. ಸೊ ಅವ್ರಿಗೇನಾಗುತ್ತೆ, ಇಟ್ ಇಸ್ more like a teacher training. So and they know the passion at which this teacher is teaching. ಎಷ್ಟು ಪ್ಯಾಷನೇಟ್ ಆಗಿ ಹೇಳ್ಕೊಡ್ತಾರೆ, ನಾನು ಹಿಂಗೆ ಹೇಳ್ಕೊಡ್ಬೇಕು ಅಂತ. ಸೊ ಹೋಗ್ತಾ ಏನಾಗುತ್ತೆ, ಆ ಟೀಚರ್ ಕೂಡ ಯೂಶಲಿ ಏನಾಗುತ್ತೆ, ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಸರ್ಕಾರದಲ್ಲಿರುತ್ತಲ್ಲ, ಅದರಲ್ಲಿ ಪಾಠ ಮಾಡೋದು ಹೆಂಗೆ ಅಂತ ಹೇಳೋಕ್ಕಿಂತ ಕೆಲವೊಂದ್ಸತಿ ಸೆನ್ಸಸ್ ಮಾಡೋದು ಹೆಂಗೆ, ಆಮೇಲೆ ಎಲೆಕ್ಷನ್ ಡ್ಯೂಟಿ ಮಾಡೋದು ಹೆಂಗೆ, ಇದೇ ಜಾಸ್ತಿ ಇರುತ್ತೆ. ಟೀಚರ್ಸ್ಗೆ ಪಾಠ ಮಾಡೋದು ಹೆಂಗೆ ಅಂತ ಯಾರು ಹೇಳ್ಕೊಡಲ್ಲ. ಈ ಕೋವಿಡ್ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಗೊತ್ತಾ. ಎಲ್ಲರೂ ಮನೆಗೆ ಹೋಗ್ಬಿಟ್ರು, ಎಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಗೌರ್ಮೆಂಟ್ ಟೀಚರ್ಸ್ಗೆ ಒಂದು PPT ಮಾಡೋಕ್ಕಾಗಲ್ಲ. ಹೆಂಗೆ ಸಪೋರ್ಟ್ ಮಾಡ್ತೀರಾ ಇವ್ರಿಗೆ? ಎಲ್ಲ ವಾಲಂಟಿಯರ್ಸ್ PPT ಮಾಡಿಕೊಟ್ರು. ನಾವು PPT ಮಾಡಿ ಅವ್ರಿಗೆಲ್ಲ ಸಪ್ಲೈ ಮಾಡಿದ್ವಿ. ಯು ಟೋಲ್ಡ್ ದಿಸ್ ಇಸ್ ದ PPT ಫೈಲ್, ಇದನ್ನು ಪ್ರೆಸೆಂಟ್ ಮಾಡಿಕೊಂಡು ನೀವು ಪಾಠ ಮಾಡ್ಬೋದು ಅಂತ. ಈ ಥರ ದಟ್ ಈಸ್ ಹೌ ಇಟ್ ಬಿಕಮ್ ಸಸ್ಟೈನಬಲ್. ಓಕೆ, ಇದು ಒಂಥರ ಗ್ರೇಟ್ ಜಾಬ್ ಆಗಿದೆ.
ಸೊ ಗುರು ಅವರೇ, ಇವಾಗ ನಿಮ್ಮ ಹ್ಯಾಂಡ್ಸ್ ಆನ್ ಫೌಂಡೇಶನ್ ಮುಂದಿನ ಯೋಜನೆಗಳು ಏನೇನು ಹಾಕ್ಕೊಂಡಿದ್ದೀರಾ? ಮುಂದಿನ 5 years ಪ್ಲ್ಯಾನ್ಸ್ ಅಂತನೋ ಏನೋ ಒಂದು. 5 yearsಲ್ಲಿ ನಾವು ಅಟ್ಲೀಸ್ಟ್ ಇನ್ನೊಂದು 100 ಕೆರೆಗಳನ್ನ ರಿಸ್ಟೋರ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪ್ಲ್ಯಾನ್ಗಿಂತ ಒಂದು ಆಸೆ ಆಗುತ್ತೆ ಅಷ್ಟೇ. ಎಷ್ಟಾಗುತ್ತೆ ಭಗವಂತ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾನೆ ಗೊತ್ತಿಲ್ಲ. ಬಟ್ ಒಂದು 100 ಕೆರೆಗಳನ್ನ ಅಟ್ಲೀಸ್ಟ್ ವಿ ವಾಂಟ್ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ಲೈಫ್. ಅದು ಹೂಳೆತ್ತೋದಾಗಿರ್ಬೋದು ಅಥವಾ ಸೂವೇಜ್ ಟ್ರೀಟ್ ಮಾಡೋದಾಗಿರ್ಬೋದು. ಅಟ್ಲೀಸ್ಟ್ ಒಂದು 100 lakes ಫಾರ್ ದ ನೆಕ್ಸ್ಟ್ 5 years. ದ್ಯಾಟ್ ಈಸ್ ಒನ್. ಆ್ಯಂಡ್ ಈ 12,000 ಮಕ್ಕಳು ಏನಿದ್ದಾರೆ, ಇದನ್ನ ಒಂದಷ್ಟು ಎಕ್ಸ್ಪ್ಯಾಂಡ್ ಮಾಡಿ ಅಟ್ಲೀಸ್ಟ್ ಒಂದು 50,000 ಮಕ್ಕಳಿಗೆ ರೀಚ್ ಆಗೋ ವಿ ವಾಂಟ್ ಟು ರೀಚ್. ಅದೊಂದು. ಇನ್ನೊಂದೇನೆಂದರೆ, ನಾವು ಕರ್ನಾಟಕದಲ್ಲಿ ನಮ್ಮ ಬೇಸ್, ಇದು ನಮ್ಮ ಅಡ್ಡ. ಸೊ ಬೆಂಗಳೂರು ನಮ್ಮ ಅಡ್ಡ. ಸೊ ಸುಮಾರಷ್ಟು ಜನ ಕೇಳ್ತಾರೆ ನಾರ್ತಿಂದ ಬೇರೆ ಕಂಪನಿ, ಗುರು ಕ್ಯಾ ಯಾರು ತುಮ್ ತೋ ಸಿರ್ಫ್ ಕರ್ನಾಟಕ ಕೆ ಕಾಮ್ ಕರೋ, ಇದರ್ ಬಿ ಯಾಕೆ ಕಾಮ್ ಕರೋ ಅಂತ. ಸೊ ಅದಕ್ಕೆ ನಾವು ಇವಾಗ ಮಹಾರಾಷ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರಲ್ಲೂ ಬಹಳ ಬಡತನ ಇದೆ. ಕೆಲವು ರೂರಲ್ ವಿಲೇಜಸ್ಸಲ್ಲಿ ನೀರಿಲ್ಲ, ನೀರಿನ ಇದು ಭಾಳ ಜಾಸ್ತಿ ಇದೆ. ಈಗ ನಾವು ಆ್ಯಕ್ಚುಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಜೊತೆಗೂ ವಿ ಆರ್ ವರ್ಕಿಂಗ್. ಲಾಸ್ಟ್ January 26th ಐ ವಾಸ್ ಅವಾರ್ಡೆಡ್ ಆಸ್ ದ ವಾಟರ್ ವಾರಿಯರ್ ಆಫ್ ಕರ್ನಾಟಕ. ಸೊ ಹಂಗಿರೋದ್ರಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ಲಿಂದನೂ ಸುಮಾರಷ್ಟು ಲೀಡ್ಸ್ ಬರುತ್ತೆ. ಈ ಒಂದು ಹಳ್ಳಿ ಇದೆ, ಇಲ್ಲೇನಾದರೂ ಮಾಡ್ಬೋದಾ. ಇವಾಗ ಅಸ್ಸಾಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ವಿ ಜಸ್ಟ್ ಆ್ಯಂಟಿಸಿಪೇಟ್ ಅವರ್ ಸೆಲ್ಸ್ ಟು ವರ್ಕ್ ಅಕ್ರಾಸ್ ಇಂಡಿಯಾ. ದೇಶದಾದ್ಯಂತ ಈ ಚೇಂಜ್ ತರಬೇಕು. ಆ ಯೂತ್ ಮೂಮೆಂಟ್ ಏನಿದೆ, ವೇರ್ ವಿ ಜಸ್ಟ್ ವಾಂಟ್ ಟು ಚೇಂಜ್ ದ ಜನ್ರೇಷನ್. ಒಂದು ಫುಲ್ ಜನ್ರೇಷನ್ ಚೇಂಜ್ ಆಗಬೇಕು. ಕಸ ಕಡ್ಡಿ ಬಿಸಾಕೋದನ್ನ ಅದು ಇದು ಅಷ್ಟೇ. ಬೇಸಿಕ್ ಅಟ್ಲೀಸ್ಟ್ ಬೇಸಿಕ್ ಅಷ್ಟಾರು ಮಾಡಿ ಅಂತ ಅಷ್ಟೇ. ಇನ್ನು ತುಂಬ ಜಾಸ್ತಿ ಏನು 5 year ಪ್ಲ್ಯಾನ್ ಎಲ್ಲ ಇಟ್ಕೊಂಡು ನಾನು ಹೊರಟಿಲ್ಲ. ಬಟ್ ಸೊ ಇವಾಗ ಮಹಾರಾಷ್ಟ್ರ ಆಯಿತು, ಕರ್ನಾಟಕ ಆಯಿತು, ಇನ್ನು ಯಾವ್ಯಾವ ತೆಲಂಗಾಣಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಅಸ್ಸಾಮಲ್ಲಿ ಮಾಡ್ತಾ ಇದ್ದೀವಿ, ಮತ್ತು ಡೆಲ್ಲಿ NCR ಆ ರೀಜನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಪುಣೆ ಅಷ್ಟೇ. ಸೊ ಭಾರತದಾದ್ಯಂತ ಹರಡ್ತಾ ಇದ್ದೀರಾ. ಹರಡಬೇಕು ಅಂತ ಆಸೆ. ನನ್ನ ತಂಡದವ್ರು ಭಾಳ ಹುಷಾರಿದ್ದಾರೆ. ಎವ್ರಿ ಒನ್ ಲೈಕ್ 2 ತಂಡ ಇದೆ. ಒಂದು ಬ್ಯಾಕ್ ಎಂಡಲ್ಲಿ ಇವಾಗ ಯಾರೋ ಡೋನರ್ ಇರ್ತಾರೆ. ಯಾರೋ ಒಬ್ರು ದುಡ್ಡು ಕೊಟ್ರು ಆ ದುಡ್ಡನ್ನು ಸದುಪಯೋಗ ಪಡಿಸ್ಕೋಬೇಕಲ್ಲ. ಅದಕ್ಕೆ ಒಂದಷ್ಟು ರಿಪೋರ್ಟ್ ಕೊಡಬೇಕಾಗತ್ತೆ, ಒಂದಷ್ಟು ಕೆಲಸ ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ, ಮತ್ತು ಇವತ್ತಿನ ದಿನ ಇಂಥ ಕೆಲಸ ನಡೀತಾ ಇದೆ ಅಂತ ರಿಪೋರ್ಟಿಂಗ್ ಮಾಡ್ತಾ ಇರಬೇಕಾಗತ್ತೆ. ಸೊ ಅದೇನಂದರೆ 1 ದಿನ 2 ದಿನದಲ್ಲಿ ಆ ಕಾನ್ಫಿಡೆನ್ಸ್ ಬರಲ್ಲ ಯಾರಿಗೂ. ಇದು ಕಾನ್ಸ್ಟೆಂಟಾಗಿ ಒಂದು 5-6 ವರ್ಷ ಮಾಡಿದ್ರೆ ಆಮೇಲೆ ನಂಬ್ತಾರೆ ಅವರ ದುಡ್ಡು ಜೊತೆಗೆ. ಸೊ ಈ ಬ್ಯಾಕ್ ಎಂಡ್ ಟೀಮ್ ಏನಿದೆ, ಪ್ರಪೋಸಲ್ ಕೊಡೋದಾಗಿರ್ಬೋದು, ಅವರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಅವರ ಹಾರ್ಟ್ ಕೂಡ ಒಳ್ಳೆ ಜಾಗದಲ್ಲಿದೆ. ಕೆಲವರ ಹಾರ್ಟು ಭಾಳ ಕೆಟ್ಟ ಜಾಗದಲ್ಲಿರುತ್ತೆ. ಸೊ ದ ಹಾರ್ಟ್ ಇಸ್ ದ ರೈಟ್ ಪ್ಲೇಸ್ ಅಂತಾರಲ್ಲ ಹಾಗೆ. ಸೊ ಅದು ಅಲ್ಲದೆ ನನ್ನ ಫೀಲ್ಡ್ ಟೀಮ್ ಇದೆ, ಭಾಳ ಕಷ್ಟಪಡ್ತಾರೆ. ಚಳಿ ಮಳೆ ಗಾಳಿ ಏನು ನೋಡಲ್ಲ. ಇವಾಗ ಅಲ್ಲಿ ನಾಸಿಕ್ಕಿಂದ ಬೋರಿಚಿಬಾರಿ ಅಂತ, ಇಟ್ಸ್ ಅ ಬಾರ್ಡರ್ ವಿಲೇಜ್. ಸಿಕ್ಕಾಪಟ್ಟೆ ಬಿಸಿಲು, ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ, ಮಳೆ ಬೆಂಗಳೂರಿಗಿಂತ ಡಬಲ್ ಮಳೆ. ಸೊ ಅಂಥ ಜಾಗದಲ್ಲಿ ಅಲ್ಲೂ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಂತಿಲ್ಲ, ಎಲ್ಲ ಕಡೆ ಹೋಗ್ತಾರೆ, ನುಗ್ಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಸೊ ಈ ಥರ ನುಗ್ಗಿ ಕೆಲಸ ಮಾಡ್ಕೊಂಡು ಟೆಕ್ನಿಕಲಿ ಯಾರಿರ್ತಾರೋ ಇಂಥವ್ರನ್ನ ನಾವು ಆ್ಯಕ್ಚುಲಿ ಹೈಯರ್ ಕೂಡ ಮಾಡ್ತಾ ಇದ್ದೀವಿ. ಹೂ ಆರ್ ಟೆಕ್ನಿಕಲಿ ಸ್ಟ್ರಾಂಗ್ ಬಟ್ ವಾಂಟ್ ಟು ಬ್ರಿಂಗ್ ಅ ಚೇಂಜ್. ಸೊ ಅದೇ ನೆಕ್ಸ್ಟ್ 5 yearsಲ್ಲಿ we definitely want to be across India and do some changes. ಓಕೆ. ಇವಾಗ ಸಾಕಷ್ಟು ಜನರಿಗೆ ಆವಾಗಲೇ ಹೇಳಿದಾಗೆ ಆಸಕ್ತಿ ಇದೆ ಮಾಡಬೇಕು ಅಂತ. ಬಟ್ ಹೇಗೆ ಏನು ಅಂತ, ಇವಾಗ ನಿಮ್ಮ ಫೌಂಡೇಶನ್ ಕೆಲಸಗಳಿಗೆ ನಾವು ಕೈ ಜೋಡಿಸ್ಬೇಕು ಅಂದರೆ ಯಾವ ಮಾರ್ಗ? ಸಿಂಪಲ್. ನಮ್ಮದೊಂದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಮನ್ನು ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ಆ ಗ್ರೂಪ್ನಲ್ಲಿ ಪ್ರತಿನಿತ್ಯ ನಾವು ಏನೇನು ಮಾಡ್ತಾ ಇರ್ತೀವಿ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಒಂದು ಇನ್ನೊಂದೇನೆಂದರೆ, ಎಲ್ಲದಕ್ಕೂ ನಾವೇ ಮಾಡಬೇಕು ಅನ್ನೋದು ಇಲ್ಲ. ಆಬ್ವಿಯಸ್ಲಿ ಡಿಸೆಂಟ್ರಲೈಸ್ ಆಗಬೇಕು, ಎಲ್ಲ ಡಿಸೆಂಟ್ರಲೈಸ್ ಆಗಬೇಕು. ಆಗ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಇವಾಗ ನಾವು ಬೆಂಗಳೂರಲ್ಲಿ ಇರ್ತೀವಿ, ಕೋಲಾರಲ್ಲಿ ಯಾರೋ ಏನೋ ಒಂದು ಕಲ್ಯಾಣಿ ಕ್ಲೀನ್ ಮಾಡಬೇಕು ಅಂತ ಮೊನ್ನೆ ಮೆಸೇಜ್ ಮಾಡಿದರು. ನಾವು ಹೇಳಿದ್ವಿ, ಸರಿ ನೀವು ಆರ್ಗನೈಸ್ ಮಾಡಿ, ನಾವು ಬರ್ತೀವಿ. ನಿಮಗೆ ಅದಕ್ಕೆ ಏನಾದರೂ ಖರ್ಚು ಏನಾದರೂ ಇದ್ದರೆ ಹೇಳಿ, ನಾವು ಮಾಡ್ತೀವಿ ಅಂತ. ಬಟ್ ನಮಗೆ ಆ ಲೀಡರ್ಶಿಪ್ ಬೇಕು. ಸೋಷಿಯಲ್ ಲೀಡರ್ಶಿಪ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಸೊ ಮುಂದಿನ ದಿನಗಳಲ್ಲಿ ದಿಸ್ ಇಸ್ ಒನ್ ಮೋರ್ ಥಿಂಗ್ ದಟ್ ಐ ಫಾರ್ಗಾಟ್ ಟು ಟೆಲ್ ಯು, ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ಮಾಡಬೇಕು ಅಂತ, ಬಿಲ್ಡಿಂಗ್ ಸೋಷಿಯಲ್ ಲೀಡರ್ಸ್. ಸೊ ಇದಕ್ಕೆ ನಾವು ಏನಂದರೆ ಸುಮಾರಷ್ಟು ನಮ್ಮದೊಂದು 5-6 ಸಾವಿರ ಜನ ವಾಲಂಟಿಯರ್ಸಲ್ಲಿ ವಿ ವಿಲ್ ಐಡೆಂಟಿಫೈ ಬೆಸ್ಟ್ ಯಾರು ಈ ಥರ ಎಲ್ಲ. ಕೆಲವರು ಅದೇ ಕೋಲಾರಲ್ಲಿ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾನೆ ಅವನು. ವಿ ವಾಂಟ್ ಹಿಮ್ ಟು ಆ್ಯಕ್ಚುಲಿ ಗ್ರೋ in an NGO, or I want him to become a social leader. ಯಾಕಂದರೆ ನಾನು ಹೇಳ್ದಂಗೆ their heart is in the right place. ಸೊ ಇಂಥವ್ರು ಆ್ಯಕ್ಚುಲಿ ಲೀಡರ್ಶಿಪ್ ಪೊಸಿಷನ್ಗೆ ಬರಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರಿಗೆ ಒಂದು ಎಂಪವರ್ ಮಾಡ್ತೀವಿ. ಅವ್ರಿಗೆ ಈ SROI ಅಂತಾರೆ, ಎಲ್ಲ ಕಡೆ ROI ಬಗ್ಗೆ ಮಾತಾಡ್ತೀರಿ ಬಿಸ್ನೆಸ್ಸಲ್ಲಿ, ಏನಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಬಟ್ ಇದೆಲ್ಲ ಹಂಗಲ್ಲ, ಇದು ಸೋಷಿಯಲ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ನಮ್ಮ ಸೊಸೈಟಿ ಡೆವಲಪ್ ಆಗುತ್ತೆ. ಇದನ್ನು ಹೆಂಗೆ ಮಾಡೋದು, ಬೇರೆ ಬೇರೆ ಗೌರ್ಮೆಂಟ್ ಸಂಸ್ಥೆಗಳ ಜೊತೆಗೆ ಹೆಂಗೆ ವರ್ಕ್ ಮಾಡೋದು, ಅಪ್ರೋಚ್ ಏನಿರಬೇಕು, ಇದ್ರ ಬಗ್ಗೆ ಒಂದು 2 to 3 days ಇಮರ್ಸ್ಡ್ ವರ್ಕ್ಶಾಪ್. ನಾವು ಸೆಲೆಕ್ಟ್ ವಾಲಂಟಿಯರ್ಸ್ಗೆ ಅಷ್ಟೇ, ಒಂದು 10 ಜನ. ಬಟ್ ಆ 2 to 3 days ಮುಗಿಸಿ ಆಚೆ ಬಂದಾಗ ದೇ ವಿಲ್ ರಿಯಲಿ ಹ್ಯಾವ್ ಅ ವಿಷನ್ ಆನ್ ಓಕೆ ಐ ವಾಂಟ್ ಟು ಡೂ ದಿಸ್ ಕೈಂಡ್ ಆಫ್ ಎ ಚೇಂಜ್ ಇನ್ ಮೈ ಸೊಸೈಟಿ ಅಂತ. ಆ್ಯಂಡ್ ದಟ್ ವರ್ಕ್ಶಾಪ್ ವಿಲ್ ಬಿ ಡನ್ ಬೈ ಅಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಯಾಕಂದರೆ ಇವಾಗ ನಾನೊಬ್ಬನೇ ಅಲ್ಲ, ನನ್ನ ಇಡೀ ತಂಡ ಇದೆ, ಎವ್ರಿ ಒನ್ಸ್ ವರ್ಕಿಂಗ್. ಸೊ ನಾನು ಇಲ್ಲಿ ಬಂದು ಮಾತಾಡ್ತಾ ಇರ್ಬೋದು, ಬಟ್ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ನಮ್ಮ ಟೀಚರ್ಸ್ ಸುಮಾರು ಜನ ಇದ್ದಾರೆ, ಆಮೇಲೆ ನನಗೆ ಮೆಂಟರ್ಸ್ ಸುಮಾರು ಜನ ಇದ್ದಾರೆ. ನನಗೆ ಸಿಕ್ಕಿರೋ ಆಪರ್ಚುನಿಟಿ, ಐ ವಾಂಟ್ ಅ ಲಾಟ್ ಆಫ್ ದೆಮ್ ಟು ಗೆಟ್ ದ್ಯಾಟ್ ಆಪರ್ಚುನಿಟಿ. ಸೊ ಈ ಥರ ಡಿಸೆಂಟ್ರಲೈಸ್ಡ್ ಆಗಿ ಮಂಡ್ಯದಲ್ಲಾಗಿರ್ಬೋದು, ಮದ್ದೂರಲ್ಲಾಗಿರ್ಬೋದು, ಕೋಲಾರಲ್ಲಾಗಿರ್ಬೋದು, ನೀವೇ ಏನೋ ಶುರು ಮಾಡಿ ನಾವು ಬಂದು ಜಾಯ್ನ್ ಆಗ್ತೀವಿ ನಿಮ್ಮನ್ನು, ಆ ಥರ. ಓಕೆ, ಸೊ ಇದಿಷ್ಟು ಹ್ಯಾಂಡ್ಸ್ ಆನ್ ಫೌಂಡೇಶನ್ ಒಂದು ಕಿರು ಪರಿಚಯ ನಾವು ನಿಮಗೆ ಮಾಡಿಕೊಟ್ಟಿದ್ದು. ಅವರ ಸೋಷಿಯಲ್ ಪೇಜಸ್ನ ನೋಡ್ಬೋದು, ವೆಬ್ಸೈಟ್ನ ಕೂಡ ನೋಡಿ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಅವ್ರನ್ನ ಸಂಪರ್ಕಿಸಿ ನೀವು ಕೂಡ ಸರ್ವಿಸ್ನಲ್ಲಿ ಭಾಗವಹಿಸ್ಬೋದು. ಸೊ ಇನ್ನು ಮುಂದೆ ಯಾಕೆ ಗುರು ನಿಂಗೆ ಕೆಲಸ ಇಲ್ವಾ ಅಂತ ಹೇಳಿ ಕೇಳೋ ಹಾಗೇ ಇಲ್ಲ. ಸೊ ಎಲ್ಲರಿಗೂ ಕೆಲಸ ಕಾದಿದೆ. ಸರ್ವಿಸ್ ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋಣ, ಪರಿಸರವನ್ನು ರಕ್ಷಿಸೋಣ, ದೇಶ ನಮ್ಮದು, ನಾಡು ನಮ್ಮದು, ಎಲ್ಲವೂ ನಮ್ಮದೇ. ಥ್ಯಾಂಕ್ ಯು. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಕರೆದಿದ್ದೀರಿ, ಇದು ನಿಮ್ಮ ದೊಡ್ಡತನ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಒಳ್ಳೆ ಕೆಲಸ ಇದ್ದಾಗ ಅದನ್ನು ಗುರುತಿಸೋದು ನಮ್ಮ ಕರ್ತವ್ಯ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವ್ಯಕ್ತಿಗಳ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.